ನಮಸ್ಕಾರ ಚಾಂಪಿಯನ್ಸ್. ಸೊ ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಸಾಕಷ್ಟು ಸ್ಟೂಡೆಂಟ್ಸ್ ಕಮೆಂಟ್ ಮಾಡ್ತಿದ್ರು, ಸರ್ ಇ ಸಿ ಹೇಳಿ, ಇ ಸಿ ಹೇಳಿ, ಇ ಸಿ ಹೆಂಗಿದೆ ಅಂತ. ಸೊ ಹೇಳ್ತೀನಿ, ಬಿಕಾಸ್ ಐ ಆಮ್ ಆಲ್ಸೋ ಆ್ಯನ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್. ಸೊ ನಾನು ಅವಾಗ ಹೆಂಗಿತ್ತು ನನ್ನ ಎಕ್ಸ್ಪೀರಿಯೆನ್ಸು ಶೇರ್ ಮಾಡ್ಕೊತೀನಿ. ನಂದಷ್ಟೇ ಅಲ್ಲ, ಸೊ ಒಬ್ಬ ಸ್ಟೂಡೆಂಟ್ ಇದ್ದಾನೆ, ನಮ್ಮ ಸ್ಟೂಡೆಂಟೇ. ಸೊ ಇವನ್ ಹಿ ವಿಲ್ ಬಿ ಶೇರಿಂಗ್ ಹಿಸ್ ಎಕ್ಸ್ಪೀರಿಯನ್ಸ್. ಅವನು 4th ಇಯರ್ ಈಗಷ್ಟೇ ಎಕ್ಸಾಮ್ ಬರೆದು ಬಂದ. ಸೊ ಇಂಟರ್ನ್ಶಿಪ್ಪು ಮಾಡ್ತಾನೆ. ಸೊ ಹಿ ವಿಲ್ ಆಲ್ಸೋ ಬಿ ಜಾಯ್ನಿಂಗ್ ವಿತ್ ಅಸ್. ಸೊ ಅವನು ಹೆಂಗಿದೆ ಸಬ್ಜೆಕ್ಟು ಏನಿದೆ, ಸೊ ಅವ್ನು ಹೆಂಗಿತ್ತು, ಸೊ ಅವನು ಶೇರ್ ಮಾಡ್ಕೊತಾನೆ. ಇದಿಷ್ಟೇ ಅಲ್ಲ, ಸೊ ಅದಕ್ಕೆ ಹೇಳ್ತಿರೋದು, ನಿಮ್ಮ ಇಂಟ್ರೆಸ್ಟ್ ಹೇಳಿ. ಬಿಕಾಸ್ ಎಷ್ಟೊಂದು ಜನ ಹುಡುಗರು ಅಂದರೆ ಕಾಲ್ ಮಾಡಿದಾಗ ಡಿಸ್ಕಸ್ ಮಾಡಬೇಕಾದ್ರೆ, ಸರ್ ಇ ಸಿನೋ ಸಿ ಎಸ್ ಅಂತಾರೆ. ಇ ಸಿ ಸಿ ಎಸ್ಸು ಇಟ್ಸ್ ಲೈಕ್ 2 ಡಿಫ್ರೆಂಟ್ ಎಂಡ್ಸೇ ಅಂದ್ಕೊಳ್ಳಿ. ಸೊ ಮೋಸ್ಟ್ ಆಫ್ ದ ಕೇಸಸಲ್ಲಿ ಹಾಗಿದ್ದಾಗ ಅದಕ್ಕೆ ಇ ಸಿ ಅಂತ ಹೋದರೆ ಇ ಸಿ ಅಂತಲೇ ಹೋಗಬೇಕು, ಇಂಟ್ರೆಸ್ಟ್ ವೈಸ್. ಸೊ ಹೇಳ್ತೀನಿ. ಐ ವಿಲ್ ಆಲ್ಸೋ ಬಿ ಶೇರಿಂಗ್, ಅಂದರೆ ಹೆಂಗಿದೆ ಟ್ರೆಂಡ್ಸ್ ಹೆಂಗಿದೆ. ಆ್ಯಂಡ್ ನಮ್ಮ ಲೈಕ್ ಒನ್ ಆಫ್ ಮೈ ಫ್ರೆಂಡ್ ಹೂ ಈಸ್ ಕಂಪ್ಲೀಟ್ಲಿ ಇಂಟು ಇ ಸಿ ಫ್ರಮ್ ಲಾಂಗ್ ಬ್ಯಾಕ್, ತುಂಬ ವರ್ಷಗಳಿಂದ ಇ ಸಿ ಸೆಮಿಕಂಡಕ್ಟರ್ VLSI, ಸೊ ಸ್ಯಾಮ್ಸಂಗಲ್ಲಿ ವರ್ಕ್ ಮಾಡಿರೋದು. ಸೊ ಹಿ ವಿಲ್ ಆಲ್ಸೋ ಬಿ ಕಮಿಂಗ್. ಸೊ ಹಿ ವಿಲ್ ಆಲ್ಸೋ ಬಿ ಶೇರಿಂಗ್ ಹಿಸ್ ಎಕ್ಸ್ಪೀರಿಯನ್ಸ್ ಈ ವಿಡಿಯೋಲಲ್ಲ, ಇನ್ ಎ ಡಿಫ್ರೆಂಟ್ ವಿಡಿಯೋ. ಸೊ ಹೆಂಗಿದೆ ಅವನ ಎಕ್ಸ್ಪೀರಿಯನ್ಸ್ ಏನು, ಸೊ ಅಬ್ರಾಡಲ್ಲೂ ವರ್ಕ್ ಮಾಡಿದ್ದಾನೆ. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತಾರೆ. ಅಗೇನ್ ವಾಟ್ ವಿ ಆರ್ ರಿಕ್ವೆಸ್ಟಿಂಗ್ ಇಸ್, ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಈಗ ಹಿಂದೆ ನೋಡಿರ್ಬೋದು ಹೆಂಗೆ ಮಸ್ತ್ ಕಾಣಿಸ್ತಿದೆ ಅಲ್ಲ. ಸೊ ಒಂದು ಸರ್ಕ್ಯೂಟ್ಸ್ ಆಗಿರ್ಬೋದು. ಇ ಸಿಗೆ ಡಿಮ್ಯಾಂಡ್ ಇಲ್ಲ ಅಂತಲ್ಲ, ಇ ಸಿ ಲಾಡ್ ಆಫ್ ಡಿಮ್ಯಾಂಡ್ ಇದೆ, ಎಸ್ಪೆಷಲಿ ಇನ್ ಇಂಡಿಯಾ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್, ಎ ಐ ಬಂದ್ರೂ ಅಷ್ಟು ಈಸಿಯಾಗಿ ರಿಪ್ಲೇಸ್ ಮಾಡೋದು ಅಂತ ಹೇಳೋಕ್ಕೆ ಕಷ್ಟ. ಮಾಡತ್ತೆ, ಇಲ್ಲ ಅಂತಲ್ಲ, ಬಟ್ ಇಟ್ಸ್ ನಾಟ್ ಸೋ ಈಸಿ. ಅಗೇನ್ ಡಿಮ್ಯಾಂಡ್ ವೈಸ್ ಅಂತ ನೋಡಿದ್ರು, ಬ್ಯಾಕ್ ದೆನ್ ನಾನು 2011 ಕೌನ್ಸಿಲಿಂಗ್ ಅಪ್ಲೈ ಮಾಡಬೇಕಾದ್ರೆ ಇ ಸಿ ವಾಸ್ ಫಾಸ್ಟ್ ಫಿಲ್ಲಿಂಗ್. ಹೆಂಗೆ ಸಿ ಎಸ್ಗೆ ಫಸ್ಟ್ ಕಟ್ ಆಫ್ ಮುಗಿದೋಗುತ್ತೋ ಆ ಥರ ಇ ಸಿಗೆ 2011 ಇ ಸಿ ಫಸ್ಟ್ ಎಲ್ಲ, ಅಂದರೆ ಮೋಸ್ಟ್ ಆಫ್ ದೆಮ್ ಯೂಸ್ ಟು ಪಿಕ್ ಇ ಸಿ. ಅದಾದಮೇಲೆ ಸಿ ಎಸ್ ಅಂತ ಹೋಗ್ತಿದ್ರು. ಹಂಗೆ ನೋಡಿದ್ರೆ ಇ ಸಿಗೆ ಏನು ಡಿಮ್ಯಾಂಡ್ ಏನು ಕಮ್ಮಿ ಆಗಿಲ್ಲ. ಸೊ ಮುಂದೆ ಡಿಮ್ಯಾಂಡ್ ಇರುತ್ತೆ. ಅದಕ್ಕೆ ಹೇಳ್ತಿರೋದು, ಇಂಡಿಯಾಲಿ ದೇರ್ ಇಸ್ ಲಾಡ್ ಆಫ್ ಪೊಟೆನ್ಷಿಯಲ್, ದೇರ್ ಇಸ್ ಲಾಡ್ ಆಫ್ ಸ್ಕೋಪ್. ಸೊ ಏನೇನು ಹೆಂಗೆ, ಆ್ಯಂಡ್ ವಿ ಆರ್ ಮೂವಿಂಗ್ ಟುವರ್ಡ್ಸ್ ಟೆಕ್ನಾಲಜಿ ಡ್ರಿವನ್. ಸೊ ಬೇಕೇ ಬೇಕು. ಇದಿಲ್ಲೇ ಆಗತ್ತಾ? ವಿತೌಟ್ ಚಿಪ್, ವಿತೌಟ್ ಸೆಮಿಕಂಡಕ್ಟರ್, ವಿತೌಟ್ ಎಲೆಕ್ಟ್ರಾನಿಕ್ಸ್ ಆಗತ್ತಾ ಲೈಫ್? ಕ್ಯಾನ್ ಯು ಜಸ್ಟ್ ಇಮ್ಯಾಜಿನ್ ಯುವರ್ ಲೈಫ್ ವಿತೌಟ್ ದಿ ಸ್ಮಾರ್ಟ್ಫೋನ್, ವಿತೌಟ್ ಲ್ಯಾಪ್ಟಾಪ್ ಆಯಿತು, ನೀವೇನು ಕೂತ್ ಕೇಳ್ತಿದ್ದೀರಾ, ವಿತೌಟ್ ಅದು ಬೇಕು ಅಂದರೆ ಏನು ಬೇಕು? ಎಲೆಕ್ಟ್ರಾನಿಕ್ಸ್ ಬೇಕು. ಸೊ ಇಟ್ಸ್ ಲೈಕ್ ಇದ್ದೇ ಇರುತ್ತೆ. ಸೊ ನೋಡೋಣ. ಸೊ ಇ ಸಿ ಇ ಆರ್, ಸರ್ ಇ ಸಿ ಬಿಟ್ಟು ಬೇರೆನೂ ಇದೆಯಾ? ಇದೆ. ಸೊ ದೇರ್ ಆರ್ ಅಂದರೆ ಅಲೈಡ್ ಬ್ರಾಂಚಸ್ ಅನ್ಬೋದು ಎಲೆಕ್ಟ್ರಾನಿಕ್ಸ್ಗೆ. ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಾನಿಕ್ ಇನ್ಸ್ಟ್ರುಮೆಂಟೇಷನು, ನೆಕ್ಸ್ಟು IT ಅಂತ ಕೆಲವೊಂದು ಕಾಲೇಜಸಲ್ಲಿರುತ್ತೆ. ಆರ್ ಈವನ್ ಫಾರ್ ದಟ್ ಮ್ಯಾಟರ್ ಮೆಡಿಕಲ್ ಎಲೆಕ್ಟ್ರಾನಿಕ್ಸ್. ಸೊ ಕೆಲವೊಂದು ಮೋರ್ ಆರ್ ಲೆಸ್ ಸೇಮ್ ಇರುತ್ತೆ. ಸೊ ನೀವು ಸಬ್ಜೆಕ್ಟ್ ವೈಸು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಅದನ್ನೇ ಓದ್ತೀರಾ ಅಂತಲೂ ಅಂದ್ಕೊಳ್ಳಿ. ಸೊ ಅದೆಲ್ಲ ನೋಡೋಣ ಹೆಂಗೆ ಏನು ಅಂತ. ಸೊ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಏನೇನು ಮಾಡ್ತಾರಪ್ಪ? NVIDIA AI ಚಿಪ್ಸ್, ಎ ಅಂತ AI ಬೇಕು ಅಂದರೆ ಏನು? ಚಿಪ್ಸ್ ಬೇಕು. ಸೊ ಚಿಪ್ಸ್ ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ? ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ತಾನೆ. ನೆಕ್ಸ್ಟು ಟೆಸ್ಲಾ ಕಾರ್ಸ್, ನ್ಯೂಸಲ್ಲಿ ನೋಡಿರ್ಬೋದಲ್ಲ, ಫಸ್ಟ್ ಟ್ರಿಲೇನಿಯರ್ ಹೇಳೋಕ್ಕೂ ಬರ್ತಿಲ್ಲ, ಟ್ರಿಲೇನಿಯರ್ ತಾನೆ. ಫಸ್ಟ್ ಟ್ರಿಲೇನಿಯರ್ ಎಲಾನ್ ಮಸ್ಕ್, ಟೆಸ್ಲಾ ಕಾರ್. ಸೊ ಟೆಸ್ಲಾ ಕಾರ್ಗೆ ಏನು ಬೇಕು? ಎಲೆಕ್ಟ್ರಾನಿಕ್ಸ್ ಬೇಕೇ ಬೇಕು. ಬೇರೆ ಇರುತ್ತೆ, ಬಟ್ ಹೇಳ್ತಿರೋದು. ಸೊ ಆ್ಯಂಡ್ ಸ್ಪೇಸ್ ಎಕ್ಸ್. ಸೊ ಸ್ಪೇಸ್ ಎಕ್ಸ್ ಅಂತ ಬಂದಾಗ ಇಸ್ರೋ, ನಾಸಾ, ಸ್ಪೇಸ್ ಎಕ್ಸ್, ಎಲೆಕ್ಟ್ರಾನಿಕ್ಸ್ ಬೇಕೇ ಬೇಕು. ಆ್ಯಂಡ್ ಈಗಿಂದ ಡಿಫೆನ್ಸ್ ಸಿಸ್ಟಮ್, ಸೊ ಹೆಂಗೆ ಚೇಂಜ್ ಆಗ್ತಿದೆ ನೋಡಿ. ಸೊ ಡಿಫೆನ್ಸು ಅವಾಗೆಲ್ಲ ಕೈಯಲ್ಲಿ ಗನ್ ಹಿಡ್ಕೊಂಡು ಹೋಗಿ, ಅಂದರೆ ದ ಬ್ಯಾಟಲ್ ಯೂಸ್ ಟು ಬಿ ಲೈಕ್ ದಟ್. ಬಟ್ ಈಗ ಡ್ರೋನ್ ಟೆಕ್ನಾಲಜಿ ಎಲ್ಲಿಂದ ಬಂದರೂ ಒಂದು ಸೆಕೆಂಡ್ಸಲ್ಲಿ ಹೊಡೆದು ಬಿಸಾಕತ್ತೆ. ಸೊ 6G ನೆಟ್ವರ್ಕ್. ಸೊ ಇಂಡಿಯಾ ಈಸ್ ಆಲ್ರೆಡಿ 6G, 5G ಹೋಯಿತು. ನಾವು ಯೂಸ್ ಮಾಡ್ಬೇಕಾದ್ರೆ 2G ಇತ್ತು, 3G 4G 5G 6G.
ಸೊ MRI ಮಿಷಿನ್ಸು. ಸೊ MRI ಮಿಷಿನ್ಸ್ ಅಂತ ಬಂದಾಗೂ ಸೊ ನಾನು ಅಲ್ಲಿ ನೆದರ್ಲ್ಯಾಂಡ್ಸಲ್ಲಿದ್ದೆ. ಸೊ ನೆದರ್ಲ್ಯಾಂಡ್ಸಲ್ಲಿ ಫಿಲಿಪ್ಸು ಹೆಡ್ ಕ್ವಾರ್ಟರ್ಸ್ ಇದೆ. ಸೊ ದೇ ಆರ್ ನೋನ್ ಫಾರ್ ಬಿಲ್ಡಿಂಗ್ MRI ಮಿಷಿನ್ಸು ಅಥವಾ ಅಂದರೆ ಸ್ಕ್ಯಾನಿಂಗ್ ಮಿಷಿನ್ಸ್ ಎಲ್ಲ. ಸೊ ಹೇಳ್ತಿದ್ರು ಲೈಕ್ ಹೌ ದ ಥಿಂಗ್ಸ್ ಹ್ಯಾವ್ ಎವಾಲ್ವ್ಡ್ ಅಂತ. ಸೊ ಅಲ್ಲಿ ಹೆಡ್ ಕ್ವಾರ್ಟರ್ಸ್ ಹೋಗಿದ್ವಿ, ಲೈಕ್ ಫ್ಯೂ ಡೇಸ್ ನಾವು ಅಲ್ಲೇ ಇದ್ವಿ ಟು ಅಂಡರ್ಸ್ಟ್ಯಾಂಡ್ ಅಂದರೆ ಹೆಂಗೆ ವರ್ಕ್ ಆಗುತ್ತೆ ಏನು ಅಂತೆಲ್ಲ. ಸೊ MRI ಮಿಷಿನ್ಸ್, ಸೊ ಇಟ್ ಹ್ಯಾಸ್ ಅಡ್ವಾನ್ಸ್ಡ್ ಎ ಲಾಟ್. ನೆಕ್ಸ್ಟು ರೋಬೋಟ್ಸು ಎಲ್ಲ ಗೊತ್ತು. ಸೊ ಸ್ಟಿಲ್ ಥಿಂಕ್ ಎಲೆಕ್ಟ್ರಾನಿಕ್ಸ್ ಇಸ್ ಜಸ್ಟ್ ಸರ್ಕ್ಯೂಟ್ಸ್. ಯು ಸ್ಟಿಲ್ ಥಿಂಕ್ ಎಲೆಕ್ಟ್ರಾನಿಕ್ಸ್ ಇಸ್ ಜಸ್ಟ್ ಸರ್ಕ್ಯೂಟ್ಸ್, ಬರೀ ಸರ್ಕ್ಯೂಟ್ಸ್ ಅಷ್ಟೇನಾ? ನೋ, ನಾಟ್ ರಿಯಲಿ. ಸೊ ಅದಕ್ಕೆ ಬೇಸ್ಡ್ ಆನ್ ದ ಸಬ್ಜೆಕ್ಟ್ಸ್ ವಾಟ್ ಯು ಚೂಸ್. ಸೊ ಈಗ ಚಿಪ್ಸ್ ನೋಡಿದ್ವಿ, ಆಟೋಮೊಬೈಲಲ್ಲಿ ಬೇಕು. ಸೊ ಇಟ್ಸ್ ಆಲ್ ಡ್ರಿವನ್ ಬೈ, ಈಗಂತೂ ಎಲೆಕ್ಟ್ರಿಕ್ ಕಾರ್ಸ್ ಬರ್ತಿದೆ, ಎಲೆಕ್ಟ್ರಾನಿಕ್ಸ್ ಬೇಕು. ಸೊ ಹೆಂಗೆ ನೋಡಿದೆ ಅಂದರೆ ಡ್ಯಾಶ್ ಬೋರ್ಡಲ್ಲಿ ಫುಲ್ ಒಂಥರ ಕಲರ್ ಇರುತ್ತೆ. ಸೊ ಯಾವುದು ನಮ್ಮ ಕಸಿನ್ ಕಾರಿಲ್ಲ, ಸೊ ಎಲೆಕ್ಟ್ರಿಕ್ ಕಾರು ನಮ್ಮ ಕಸಿನ್ ಹೇಳ್ತಿದ್ರು ಎಷ್ಟೋ ಸೆನ್ಸರ್ಸ್ ಇದೆ ಅಂತ, ಕ್ಯಾಮ್ರಾಸ್ ಇದೆ, ಲೈಕ್ ಅವರು ಅದೇ ಹೇಳ್ತಾರೆ ಎಷ್ಟೋ ಫೀಚರ್ಸ್ ಇದೆ ಅಂದರೆ ನಾನು ಇನ್ನೂ ಅದರಲ್ಲಿ ಒಂದು 10% ಯೂಸ್ ಮಾಡಿಲ್ಲ ಅಂತ. ಸೊ ಟ್ರೂ, ಯಾವುದೊಂದು ನಾರ್ಮಲ್ ಎಲೆಕ್ಟ್ರಿಕ್ ಕಾರಲ್ಲಿ. ಸೊ ಇನ್ನು ನೀವು ಅಡ್ವಾನ್ಸ್ ಹೋದ್ರಿ ಅಂದರೆ ಇನ್ನೂ ಅಡ್ವಾನ್ಸ್ ಟೆಕ್ನಾಲಜೀಸ್ ಇರುತ್ತೆ. ಸೊ ಮನೇಲಂತೂ IoT ಬೇಕು, ಇಂಟರ್ನೆಟ್ ಆಫ್ ಥಿಂಗ್ಸು, ಎಲೆಕ್ಟ್ರಾನಿಕ್ಸ್ ಬೇಕು. ನೆಕ್ಸ್ಟು 5G ಹೋಯ್ತು, ಈಗ 6G ಬರ್ತಿದೆ. ಸೊ ಅದರಲ್ಲೂ ಕಮ್ಯುನಿಕೇಷನ್ ಅಡ್ವಾನ್ಸ್ಮೆಂಟ್. ಸೊ ಆ್ಯಂಡ್ ಅಗೈನ್ ಕಮ್ಯುನಿಕೇಷನ್ ಅಂದಾಗ ಮುಂದೆನೂ ಹೇಳ್ತೀನಿ. ಸೊ ನಾನು ಆವಾಗ ಹಿಂದೆ ವಾಸ್ ಆಲ್ಸೋ ಪ್ಲೇಸ್ಡ್ ಇನ್ ಒನ್ ಆಫ್ ದ ಕಮ್ಯುನಿಕೇಷನ್ ಇಂಡಸ್ಟ್ರಿ. ಆಮೇಲೆ ಇಂಟ್ರೆಸ್ಟ್ ಅದು ಇದು ಅಂತ ಬೇರೆ ಕಡೆ ಹೋಯಿತು. ಬಟ್ ಸ್ಟಿಲ್ ಎಜುಕೇಷನ್ ಬೇರೆ ಅಲ್ಲ, ಎಜುಕೇಷನಲ್ಲಿ. ಸೊ ಯಾಕೆ ಟ್ರೆಂಡ್ ಆಗ್ತಿದೆ EC? ಸೊ ಆವಾಗಿತ್ತು, ಮತ್ತೀಗ ಟ್ರೆಂಡಿಂಗ್ ಯಾಕೆ? ನೀವೇ ನೋಡ್ತಿದ್ದೀರಾ ನ್ಯೂಸಲ್ಲಿ, ಅಥವಾ ಎವ್ರಿ ಸಿಂಗಲ್ ಡೇ ಅಂತಲೂ ಅನ್ಕೋಬೋದು. ಸೊ ಸೆಮಿ ಕಂಡಕ್ಟರ್ ಮಿಷನ್ ಇಂಡಿಯಾ, ಈಗ ಸೆಂಟ್ರಲ್ ಗೌರ್ಮೆಂಟ್ ಆಯಿತು, ಸ್ಟೇಟ್ ಗೌರ್ಮೆಂಟ್ ಆಯಿತು, ದೇ ಆರ್ ಸಪೋರ್ಟಿಂಗ್ ಫಾರ್ ಎಲೆಕ್ಟ್ರಾನಿಕ್ ಬೇಸ್ಡ್ ಸ್ಟಾರ್ಟಪ್ಸು. ಸೊ ಇನ್ಫ್ಯಾಕ್ಟ್ ಸ್ಟೇಟ್ ಗೌರ್ಮೆಂಟ್ ಅಂತಲೇ ತೊಗೊಂಡ್ರೆ ದೇ ಆರ್ ಪುಷಿಂಗ್ ಇವನ್ ಮೋರ್ ಎಲೆಕ್ಟ್ರಾನಿಕ್ಸ್ಗೆ. ಈಗ ಸೊ ಸಾಕಷ್ಟು ಸ್ಕೀಮ್ಸ್ ಇದೆ, ಏನೋ ಗ್ರ್ಯಾಂಟ್ಸ್ ಇದೆ. ಸೊ ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ ಇನ್ನೂ ಜಾಸ್ತಿ ಕೊಡ್ತಾರೆ, ಇನ್ನೂ ಜಾಸ್ತಿ ಟೈಮ್ ಕೊಡ್ತಾರೆ, ಇನ್ನೂ ಜಾಸ್ತಿ ಸಪೋರ್ಟ್ ಕೊಡ್ತಿದ್ದಾರೆ. ಬೇರೆ ಕಂಟ್ರೀಸ್ ಜೊತೆ ಕೊಲಾಬ್ರೇಷನ್ ಆಗ್ತಿದೆ. ಬಿಕಾಸ್ ವಿ ಆರ್ ಗೆಟಿಂಗ್ ದಟ್ ಇನ್ಫಾರ್ಮೇಷನ್. ಅಂದರೆ ಈಗ ನಮಗೂ ಅಂದರೆ ಮೇಲ್ಸ್ ಬರುತ್ತೆ ಅಥವಾ ಇನ್ನೊಂದು ಬರುತ್ತೆ ಸೇಯಿಂಗ್ ದಟ್ ಓಕೆ ಈ ಥರ ಹಿಂಗೆ ಕೊಲಾಬ್ರೇಷನ್ ಇದೆ, ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಅಂತ. ಸೊ ಅದಕ್ಕೆ ಸೊ ಟಾಟಾ ಅವರು ಸೆಮಿಕಂಡಕ್ಟರ್ ಅಂದರೆ ಫ್ಯಾಬ್ರಿಕೇಷನ್ ಮಾಡ್ತಿದ್ದಾರೆ. ಸೊ ಬೇರೆ ಕಂಪ್ನೀಸ್ ಜೊತೆ ಟೈಅಪ್ ಮಾಡಿಕೊಂಡು, ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲಿ ಅಸ್ಸಾಮಲ್ಲೋ ಅರುಣಾಚಲ್ ಪ್ರದೇಶಲ್ಲೂ ಒಂದು ಹಳೆಯದೊಂದು ಏನೋ ಇಂಡಸ್ಟ್ರಿ ತೊಗೊಂಡು ಅದನ್ನು ಅವರು ರೆಡಿ ಮಾಡ್ಕೊತಿದ್ದಾರೆ. ಬಿಕಾಸ್ ಒನ್ ಆಫ್ ಮೈ ಅಗೇನ್ ಟ್ರೆಕ್ಕಿಂಗ್ ಹೋದಾಗ ಅಲ್ಲೂ ಒಬ್ಬ ಫ್ರೆಂಡ್ ಹೇಳಿದ್ದ, ಬಿಕಾಸ್ ದೇ ಆರ್ ಸೆಟ್ಟಿಂಗ್ ಅಪ್ ಥಿಂಗ್ಸ್ ದೇರ್. ಅಲ್ಲೊಂದೇ ಅಲ್ಲ, ಸಾಕಷ್ಟು ಕಡೆ. ಸೊ ಈಗ ಮೈಕ್ರಾನ್ ಅಸೆಂಬ್ಲಿ ಪ್ಲ್ಯಾಂಟ್ ಆಯಿತು, AI ಬೇಕು, EV ಇಂಡಸ್ಟ್ರಿಗೆ ಬೇಕು, ಡಿಫೆನ್ಸು ಹೇಳಿದೆ. ಸೊ ಸ್ಪೇಸಿಗೆ ಬೇಕು. ಸೊ ಸ್ಪೇಸ್, ದೇರ್ ಆರ್ ಸೋ ಮೆನಿ ಸ್ಟಾರ್ಟಪ್ಸ್ ಕಮಿಂಗ್ ಅಪ್ ವಿತ್ ಸ್ಪೇಸ್ ಟೆಕ್ನಾಲಜಿ. ಈ ಎಲೆಕ್ಟ್ರಾನಿಕ್ಸ್ ಬೇಕು. 6G ನೆಕ್ಸ್ಟು. ಸೊ AC ಯಾರ್ಯಾರಿಗೆ? ಸರ್ ನಾನು EC ತೊಗೊತೀನಿ. ಎಷ್ಟೊಂದು ಜನ ಹೇಳ್ತಾರೆ ಸರ್ ನಾನು EC ತೊಗೊತೀನಿ. EC ತೊಗೊಳ್ಳಿ, ಆದರೆ ಇಟ್ಸ್ ನಾಟ್ ಲೈಕ್ ಈಗೆಲ್ಲ ಇದೆ, ಟೆಕ್ನಾಲಜಿ ಇದೆ, ಟ್ರೆಂಡ್ಸ್ ಇದೆ, ಮುಂದೆ ಹಿಂಗಾಗತ್ತೆ ಬಟ್ ಯು ಶುಡ್ ಬಿ ರಿಯಲಿ ಇಂಟ್ರೆಸ್ಟೆಡ್. ಸೊ ಫಸ್ಟ್ ಇಂಟ್ರೆಸ್ಟ್ ಮ್ಯಾಟರ್ಸ್ ಅ ಲಾಟ್. ಸೊ ಅದ್ರ ಜೊತೆ ಇಟ್ಸ್ ನಾಟ್ ದಟ್ ಈಸಿ. ರೀಸೆಂಟಾಗಿ ರಂಜಿತ್ ಸರ್ ವಿಡಿಯೋ ಮಾಡಿದರು ಸೇಯಿಂಗ್ ದಟ್ ಓಕೆ ಯಾವ ಸಬ್ಜೆಕ್ಟ್ಸು ಹೆಂಗಿರುತ್ತೆ, ಸೊ ಈಸಿ ಅಂದರೆ ಯಾವ್ದು ಎಷ್ಟು ಈಸಿ ಇರುತ್ತೆ ಅಂತ. ಸೊ ಅದಕ್ಕೆ EC ಎಲೆಕ್ಟ್ರಾನಿಕ್ಸ್ ಏನಿದೆ ಇಟ್ಸ್ ನಾಟ್ ದಟ್ ಈಸಿ. ಸೊ ಈಗ ನಿಮಗೆ ಟೆಕ್ನಾಲಜಿ ಇಂಟ್ರೆಸ್ಟ್ ಇದ್ದರೆ ಪ್ರಾಬ್ಲಮ್ ಸಾಲ್ವಿಂಗು ಅಥವಾ ಎಲೆಕ್ಟ್ರಾನಿಕ್ಸು, ಹಾರ್ಡ್ವೇರ್ ಪ್ಲಸ್ ಸಾಫ್ಟ್ವೇರ್. ಆ್ಯಂಡ್ ಅಗೇನ್ ವೆನ್ ಐ ಸೇ ಸಾಫ್ಟ್ವೇರ್, ದಿಸ್ ಸಾಫ್ಟ್ವೇರ್ ಈಸ್ ನಾಟ್ ಜಾವಾ, ಪೈಥಾನು ಬೇಕು, ಬಟ್ ರಿಯಾಕ್ಟು, ನೆಕ್ಸ್ಟ್ ಇನ್ನೊಂದು ಆ ಥರ ನಾಟ್ ಕಂಪ್ಲೀಟ್ಲಿ ಇಂಟು ಒಂಥರ CS ಅವ್ರು ಏನು ಓದ್ತಾರೆ ಆ ಸಾಫ್ಟ್ವೇರ್ ಅಂತಲ್ಲ. ECಗೂ ಸಾಫ್ಟ್ವೇರ್ ಬೇಕು, ದಟ್ಸ್ ಎ ಡಿಫ್ರೆಂಟ್ ಥಿಂಗ್. ಸೊ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅಂದರೆ ದೆನ್ ಎಸ್. ಯಾವಾಗ ತೊಗೋಬೇಡಿ ಇಫ್ ಯು ಹೇಟ್ ಮ್ಯಾಥ್ಸ್ ಅಂದರೆ ಸರ್ ನನಗೆ ಇಷ್ಟನೇ ಇಲ್ಲ ಅಂದರೆ EC, ಬಿಕಾಸ್ ಕ್ಯಾಲ್ಕುಲೇಷನ್ ಬೇಕು, ಇನ್ನೊಂದು ಬೇಕು. ನೆಕ್ಸ್ಟು ನನಗೆ ಬರೀ ಕೋಡಿಂಗ್ ಬೇಕು, ECಗೆ ಬರೋಕ್ಕೆ ಹೋಗಬೇಡಿ. ಬಿಕಾಸ್ ಇಲ್ಲಿ ಕೋರ್, ಇಫ್ ಯು ಡೋಂಟ್ ಲೈಕ್ ಟು ಬಿ ಇನ್ ಕೋರ್ ಎಲೆಕ್ಟ್ರಾನಿಕ್ಸ್ ಆರ್ ಕೋರ್ ಇಂಜಿನಿಯರಿಂಗ್ ದೆನ್ EC ಬೇಡ. ಬಿಕಾಸ್ ನಾನು ಸಾಫ್ಟ್ವೇರ್ಗೆ ಹೋಗಬೇಕು ಅಂದರೆ ಇಲ್ಲಿಂದ ನಾನು ಮತ್ತೆ ಶಿಫ್ಟ್ ಆಗ್ತೀನಿ. ಇಟ್ಸ್ ವೆರಿ ಡಿಫಿಕಲ್ಟ್, ವೆರಿ ಕಾಂಪಿಟೇಟಿವ್ ಈಗಿಂದ ಇದರಲ್ಲಿ. ಆಗಲ್ಲ ಅಂತ ಹೇಳ್ತಿಲ್ಲ,
there might be few students, few people who think that okay, who take it as a challenge and ಓದ್ತಾರೆ ಮಾಡ್ತಾರೆ, ಬಟ್ ನಾಟ್ ಎವ್ರಿ ಒನ್. ನಾವಿದ್ದಾಗ ಎಸ್ ನಮ್ಮ ಫ್ರೆಂಡ್ಸೇ ಸಾಕಷ್ಟು ಜನ, ಅಥವಾ ನಂದು ಇನ್ಫ್ಯಾಕ್ಟ್, ಸೊ ಒಂದು ಸ್ವಲ್ಪ ಸಾಫ್ಟ್ವೇರ್ ಕಡೆ ಅಂತ ಹೋದ್ವಿ. ಐ ಹ್ಯಾಡ್ 2 ಆಪರ್ಚುನಿಟೀಸ್, ಬಟ್ ಸ್ಟಿಲ್ ಸೊ ಸಾಫ್ಟ್ವೇರ್ ಕಡೆ ಹೋಗೋ ಚಾನ್ಸಸ್ ಇತ್ತು, ಬಟ್ ನಾಟ್ ನೋ. ಓಕೆ, ಬಿಕಾಸ್ ಕಾಂಪಿಟೇಷನ್ ಈಸ್ ಮೋರ್. ಸೊ ಈಗ ಒಂದು ಸ್ಮಾರ್ಟ್ ಫೋನ್ ಆಗಬೇಕು ಅಂದರೆ ರಿಸರ್ಚ್ ಆಗಬೇಕು, ಚಿಪ್ ಡಿಸೈನ್ ಆಗಬೇಕು, ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕು, ಟೆಸ್ಟಿಂಗ್ ಆಗಬೇಕು, ಪ್ಯಾಕೇಜಿಂಗ್ ಆಗಬೇಕು. ಅದಾದಮೇಲೆ ನಿಮ್ಮ ಕೈಗೆ ಬರುತ್ತೆ. ಸೊ ಇಲ್ಲೆಲ್ಲ ಎಲೆಕ್ಟ್ರಾನಿಕ್ಸ್ ಬೇಕೇ ಬೇಕಲ್ಲ. ಸೊ ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಬಂತಪ್ಪ ಸ್ಮಾರ್ಟ್ ಫೋನು, ಐಫೋನ್ ತೆಗೆದೆ, ಅನ್ಬಾಕ್ಸಿಂಗ್. ನಮ್ಮ ಸ್ಟೂಡೆಂಟ್ ಒಬ್ಬ, ಸರ್ ನನಗೆ ಐಫೋನ್ ಬೇಕು ಸರ್, ನಡೀರಿ ಸರ್ ಹೋಗೋಣ, ಐಫೋನ್ ಬೇಕು ಸರ್, ನಡೀರಿ ಸರ್ ಹೋಗೋಣ. ಏನಿದೆ ಐಫೋನಲ್ಲಿ, ಐಫೋನ್ ಹೆಂಗೆ ಮ್ಯಾನುಫ್ಯಾಕ್ಚರ್ ಆಗುತ್ತಾ ಅಥವಾ ಅದರಿಂದ ಏನು ಯೂಸು ಅಂತ ತಿಳ್ಕೊಂಡ್ರಿ ಅಂದರೆ ಅವಾಗ ಒಂದು ಸ್ವಲ್ಪ ಆದ್ರೂ ಇಂಟ್ರೆಸ್ಟ್ ಬರುತ್ತೆ. ಸುಮ್ಮನೆ ಐಫೋನ್ ಹಿಂಗೆ ಬಾಕ್ಸಿಂಗೆ ಐಫೋನ್ ಹಿಂಗೆ ತೆಗಿಬೇಕಾದ್ರೆ ಏನು ವಿಡಿಯೋ ಮಾಡಿ ಹಾಕೋದೇನು, ಸ್ವಲ್ಪ ಆದ್ರೂ ಹಿಂದೆ ಬೇಕಲ್ಲ, ಏನಾಗ್ತಿದೆ ಅಂತ ಬೇಕಲ್ಲ. ಇಫ್ ಯು ಆರ್ ರಿಯಲಿ ಗೆಟಿಂಗ್ ಇನ್ ಟು ಇಂಜಿನಿಯರಿಂಗ್, ಸ್ವಲ್ಪ ಯು ಶುಡ್ ಹ್ಯಾವ್ ದಿಸ್ ಕ್ಯೂರಿಯಾಸಿಟಿ. ಬಿಕಾಸ್ ಕ್ಯೂರಿಯಾಸಿಟಿನೇ ಇಲ್ಲ ಅಂದರೆ ಮುಂದೆ ಇಟ್ಸ್ ಗೋಯಿಂಗ್ ಟು ಬಿ ರಿಯಲಿ ಹಾರ್ಡ್. ಸೊ ಈಗ ನಮ್ಮ ಸ್ಟೂಡೆಂಟ್ನ ಕರೆಯೋಣ. ಸೊ ಅವನು ಬಿಕಾಸ್ ಈಗ ರಿಸರ್ಚ್ ಅದು ಇದು ಅಂತ ಬಂದಾಗ ಅವನ ಒಂದು ಏನಂತೀರ ಅವನ ಕಡೆಯಿಂದನೂ ಕೇಳೋಣ. ಬಿಕಾಸ್ ಏನಾಗ್ತಿದೆ ಸೊ ಅವ್ನು, ಬಿಕಾಸ್ ಹಿ ಹ್ಯಾಸ್ ಪಬ್ಲಿಷ್ ಸಮ್ ಪೇಪರ್ಸ್ ಅದು ಇದು. ಸೊ ನೋಡೋಣ. ಎಸ್, ಕಮ್ ಆನ್ ಮಿಸ್ಟರ್ ಬಸವರಾಜ್ ಗೌಡಪ್ಪನವರ್, ಮನಿ ಸರ್. ಸೊ ಎಸ್, ಸೊ ಈಗ ಅವನು 4th ಇಯರಲ್ಲಿದ್ದಾನೆ. ಆಲ್ಮೋಸ್ಟ್ ಮುಗೀತು ಕಾಲೇಜು, ಬಟ್ ಈಗ ಇಂಟರ್ನ್ಶಿಪ್ ಮಾಡ್ತಿದ್ದಾನೆ. ಸೊ ಅದು ಆಟೋಮೊಬೈಲ್ ಸೆಕ್ಟರಲ್ಲೇ. ಆ್ಯಂಡ್ ಆಟೋಮೊಬೈಲ್ ಸೆಕ್ಟರ್ ಅಂದರೆ ಅಗೇನ್ CSO ಇನ್ನೊಂದು ಅಲ್ಲ, ವಿಚ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ಸ್, ಕೋರ್ ಎಲೆಕ್ಟ್ರಾನಿಕ್ಸ್. ಅವನು ಅದು ಇಂಟ್ರೆಸ್ಟ್ ಇದ್ದು. ಸೊ ಈಗ ರಿಸರ್ಚ್ ಅಂದಲ್ಲ, ರಿಸರ್ಚ್ ಅಂದಾಗ ಸೊ ನೀನು ಯಾವ ಪೇಪರ್ ಪಬ್ಲಿಷ್ ಮಾಡಿರೋದು? ನಾನು ಮಷೀನ್ ಲರ್ನಿಂಗ್ ಬೇಸ್ಡ್ ಪೇಪರ್ನ ಪಬ್ಲಿಷ್ ಮಾಡಿದ್ದೀನಿ. ಅದು VLSI ಮೇಲೇ. VLSIಯಲ್ಲಿ ಒಂದು ಪ್ರೊಸೆಸರ್ ಬರುತ್ತೆ, MIPS ಪ್ರೊಸೆಸರ್ ಅಂತ. MIPS ಪ್ರೊಸೆಸರ್ನ ಅಲ್ಲಿರೋ ಪವರ್ ಕನ್ಸಂಪ್ಷನನ್ನು ಮಷೀನ್ ಲರ್ನಿಂಗ್ ಯೂಸ್ ಮಾಡಿ ಪ್ರಿಡಿಕ್ಟ್ ಮಾಡೋದು. ಅದ್ರ ಮೇಲೆ ನಾನು ರಿಸರ್ಚ್ ಮಾಡಿ ಅದನ್ನು IEEE ಪಬ್ಲಿಷ್ ಮಾಡಿದ್ದೀನಿ. ಸೊ ಅದು IEEE. ಸೊ IEEE ಪಬ್ಲಿಕೇಶನ್ ಏನಿದೆ, ಸೊ ದಟ್ಸ್ ರಿಯಲಿ ಗುಡ್ ಪಬ್ಲಿಕೇಶನ್. ಸೊ ಆ್ಯಂಡ್ ಮಿಷಿನ್ ಲರ್ನಿಂಗ್ ಅಂದಾಗ ಇಟ್ಸ್ ನಾಟ್ ಜಸ್ಟ್ ಫಾರ್ CS. ಸೊ EC ಅವ್ರಿಗೂ ಬೇಕು, ಆ ಒಂದು ಐಡಿಯಾ ಬೇಕು, ಕಾನ್ಸೆಪ್ಟ್ ಬೇಕು. ಸೊ ನೀವು ಇಲ್ಲೂ ಮಿಷಿನ್ ಲರ್ನಿಂಗ್ ಯೂಸ್ ಮಾಡಬಹುದು. ಮಿಷಿನ್ ಲರ್ನಿಂಗ್ ಅಂದಿದ ತಕ್ಷಣ ಬರೀ CS ಅವರು ಒಬ್ಬರೇ ಮಾಡಬೇಕು ಅಂತ ಏನೂ ಇಲ್ಲ. ಸೊ ಅದಕ್ಕೆ ಹೇಳೋದು, ಫಾರ್ EC ಕಾಲೇಜ್ ಮ್ಯಾಟರ್ಸ್ ಅ ಲಾಟ್. ಯಾಕಂದ್ರೆ ನಿಮ್ಮ ಕಾಲೇಜಲ್ಲಿ ಹೆಂಗೆ ಸಪೋರ್ಟ್ ಕೊಡ್ತಾರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ನಾನು ಕಾಲೇಜು ಎಲ್ಲೋ ಹೋಗ್ತೀನಿ, ಕಲಿತೀನಿ, ಮಾಡ್ತೀನಿ ಅಂದರೆ EC ಅಷ್ಟು ಈಸಿ ಇರಲ್ಲ. ಓಕೆ. ಸೊ ಆ್ಯಂಡ್ ಅಗೇನ್ ಈಗ ಡಿಸೈನ್ ಅಂದಾಗು ಈಗ ಅಷ್ಟೇ ಹೇಳ್ದ. ಸೊ ಡಿಸೈನ್ ಮಾಡಿದ್ರು ಮತ್ತೊಂದು ಅಂತ. ಸೊ ಡಿಸೈನ್ ಬೇಕು. ನೆಕ್ಸ್ಟ್ ಅದೇ ರೀತಿ ಈಗ ಮ್ಯಾನುಫ್ಯಾಕ್ಚರಿಂಗು, ಸೊ ಎಷ್ಟೋ ಕೀ ಪ್ಲೇಯರ್ಸ್ ಇದ್ದಾರೆ, ಇದೆಲ್ಲ ಬೇಡ ನಮಗೀಗ, ಬಟ್ ಹೇಳ್ತಿರೋದು. ಸೊ ದೇರ್ ಆರ್ ಥಿಂಗ್ಸ್. ಸೊ ಪ್ಯಾಕೇಜಿಂಗ್ ಅಂತ ಬರುತ್ತೆ. ನೆಕ್ಸ್ಟ್ ಎಕ್ವಿಪ್ಮೆಂಟ್ಸ್ ಅಂತ ಬಂದಾಗ, ಸೊ ಇಲ್ಲಿ ನೀನು ಯಾವುದಾದ್ರೂ ಟೂಲ್ಸ್ ಯೂಸ್ ಮಾಡಿದ್ಯಾ? ನಾವು ಮೇನ್ಲಿ ಯೂಸ್ ಮಾಡಿರೋದು ಕ್ಯಾಡೆನ್ಸ್ ಟೂಲ್ಸ್. ಕ್ಯಾಡೆನ್ಸಲ್ಲೇ ಮಲ್ಟಿಪಲ್ಸ್ ಟೂಲ್ಸ್ ಬರ್ತವೆ. ಕ್ಯಾಡೆನ್ಸ್ ಡಿಸೈನಿಗೆ ಬೇರೆ ಬರುತ್ತೆ, ವೆರಿಫಿಕೇಷನಿಗೆ ಬೇರೆ ಬರುತ್ತೆ, ಲೇಔಟ್ ಡಿಸೈನಿಗೆ ಬೇರೆ ಬರುತ್ತೆ. ಸಾಕಷ್ಟು ಟೂಲ್ಸನ್ನು ಕ್ಯಾಡೆನ್ಸು ಪ್ರೊವೈಡ್ ಮಾಡುತ್ತೆ. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಅಂತ ಬಂದಾಗ ಮೇನ್ ಲೀಡರ್ ಈಸ್ TSMC, ತೈವಾನ್ ಬೇಸ್ಡ್ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಅವರು ಸಾಕಷ್ಟು ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಮೇನ್ ಲೀಡರ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ TSMC. ಸೊ ನಾನು ನಿಮಗೆ ಹಿಂದೆ ಒಂದು ವಿಡಿಯೋలో ಹೇಳಿದ್ದೆ, ಬಿಕಾಸ್ ತೈವಾನಲ್ಲಿ ನನ್ನ ಫ್ರೆಂಡ್ಸ್ ಇದ್ದಾರೆ. ಅಂದರೆ ನನ್ನ ಮಾಸ್ಟರ್ಸ್ ಮಾಡೋಕ್ಕೆ ಹೋದಾಗ ಸೊ ಅಲ್ಲಿ ಒಂದು 3-4 ತೈವಾನೀಸ್ ಫ್ರೆಂಡ್ಸ್ ಇದ್ದಾರೆ. ಸೊ ಅದರಲ್ಲಿ ಒಬ್ಬ ಎಲೆಕ್ಟ್ರಾನಿಕ್ಸಲ್ಲೇ ಇದ್ದಾನೆ, ಕೋರ್ ಎಲೆಕ್ಟ್ರಾನಿಕ್ಸಲ್ಲಿ. ಸೊ ಅವನು ಅದೇ ಹೇಳ್ತಿದ್ದ. ಸೊ ದೇರ್ ಆರ್ ಫ್ಯೂ ಕಂಪ್ನೀಸ್ ವಿಚ್ ಆರ್ ಶಿಫ್ಟಿಂಗ್ ಟು ಇಂಡಿಯಾ. ಅಂದರೆ ಬಿಕಾಸ್ ಇಲ್ಲಿ ಆಪರ್ಚುನಿಟೀಸ್ ಆಯಿತು, ಇನ್ನೊಂದಾಯಿತು. ತೈವಾನ್ ಇಸ್ ಕೈಂಡ್ ಆಫ್ ಲೀಡಿಂಗ್ ಮ್ಯಾನುಫ್ಯಾಕ್ಚರಿಂಗ್, ಹೌದೋ ಇಲ್ಲೋ? ಸೊ ಎಲೆಕ್ಟ್ರಾನಿಕ್ಸ್ ಆಯಿತು, ಮ್ಯಾನುಫ್ಯಾಕ್ಚರಿಂಗ್ ದೇ ಆರ್ ಲೀಡಿಂಗ್, ಬಟ್ ದೇರ್ ಆರ್ ಆಪರ್ಚುನಿಟೀಸ್ ಇನ್ ದ ಫ್ಯೂಚರ್ ಡೆಫಿನೆಟ್ಲಿ ಇನ್ ಇಂಡಿಯಾ. ಸೊ ಅದಂತೂ ಓಪನ್ ಅಪ್ ಆಗೋ ಚಾನ್ಸಸ್ ತುಂಬಾ ಇದೆ ಈಗಿನ ಸಿಚುಯೇಷನ್ ನೋಡಿದ್ರೆ. ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಬಟ್ ಸ್ಟಿಲ್ ಈಗಿನ ನೋಡಿದ್ರೆ ಡೆಫಿನೆಟ್ಲಿ ಎಸ್. ನೆಕ್ಸ್ಟ್ ಈಗ ಟೆಲಿಕಮ್ಯುನಿಕೇಶನ್ ಅಂದಾಗ ಈಗ 5G ಆಯಿತು, ರಿಲಯನ್ಸು, ಏರ್ಟೆಲ್ ಎಲ್ಲ ಇದೆ. ಆ್ಯಂಡ್ ನಾವು ಹಿಂದೆ ಲಾಂಗ್ ಬ್ಯಾಕ್, ಅಂದರೆ ನಂದು ಫೈನಲ್ ಇಯರ್ ಪ್ರಾಜೆಕ್ಟ್ ವಾಸ್ ಆನ್ ಕಮ್ಯುನಿಕೇಷನ್.
ಸೊ ಹೆಂಗೆ ನೆಟ್ವರ್ಕಲ್ಲಿ ಏನಂತೀರಾ ನಾಯ್ಸ್ನ ಕಮ್ಮಿ ಮಾಡ್ಬೋದು. ಬಿಕಾಸ್ ಐ ಸ್ಟಿಲ್ ರಿಮೆಂಬರ್, ಈಗ ನೆಟ್ವರ್ಕ್ ಅಂದಾಗ ಯಾವ ಸ್ಟ್ರಕ್ಚರಲ್ಲಿರುತ್ತೆ, ಹನಿ ಬಿ ಸ್ಟ್ರಕ್ಚರ್ ಅಲ್ಲ. ಬಿಕಾಸ್ ಇಲ್ಲಿ ಸ್ಪೇಸ್ ಏನಾಗುತ್ತೆ ನಿಮಗೆ ರಿಡ್ಯೂಸ್ ಮಾಡ್ಕೋಬೋದು. ನೀವು ಅದೇ ಸರ್ಕಲ್ಲು ಇನ್ನೊಂದಂತ ತೊಗೊಂಡ್ರಿ ಅಂದರೆ, ಸೊ ಸ್ಪೇಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಹಿಂಗೆ ಸರ್ಕಲ್ ತೊಗೊಂಡ್ರಿ ಅಂದರೆ ಇಲ್ಲೊಂದು ಖಾಲಿ ಜಾಗ ಬಂತು. ಸೊ ಇಲ್ಲಿ ಹನಿಕೊಂಬ್ ಬಂದಾಗ ಸ್ಪೇಸ್ ಏನಾಗುತ್ತೆ, ಯುಟಿಲೈಸೇಷನ್ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಹೆಂಗೆ ಮಾಡಬೇಕು, ಏನು ಮಾಡಬೇಕು, ಕಂಪ್ಲೀಟ್ 1 year ಪ್ರಾಜೆಕ್ಟ್ ವಾಸ್ ಆನ್ ದಟ್. ಸೊ ಅದು ಮಾಡಿ ಮತ್ತು ನಾವು ಪೇಪರ್ ಪಬ್ಲಿಷ್ ಮಾಡಿದ್ವಿ. ಸೊ ನೆಕ್ಸ್ಟ್ ಈಗ ಸೆಮಿ ಕಂಡಕ್ಟರ್ VLSI ಬಂದಾಗ ನಿಮ್ಮ ಸೀನಿಯರೇ ಹೇಳ್ತಾನೆ, ಬಿಕಾಸ್ ಹಿ ಹ್ಯಾಸ್ ವರ್ಕ್ ರೀಸೆಂಟ್ಲಿ, ಸೊ ಇನ್ನೂ ವರ್ಕ್ ಮಾಡ್ತಿದ್ದಾನೆ. ಸೊ ಸೆಮಿ ಕಂಡಕ್ಟರ್ ಅಂತ ಬಂದಾಗ ಈಗ ಇಂಡಿಯಾದಲ್ಲಿ ಟ್ರೆಂಡ್ಸ್ ನೋಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಫ್ಯಾಬ್ ಇಂಡಸ್ಟ್ರೀಸ್ ಅನ್ನ ಗ್ರೋತ್ ಮಾಡ್ತಾ ಇದೆ ಸೆಂಟ್ರಲ್ ಗೌರ್ಮೆಂಟ್. ನೋಡ್ಬೇಕಂದ್ರೆ ಗುಜರಾತಲ್ಲೇ ಮೊನ್ನೆ ಮೈಕ್ರೋನ್ ಜೊತೆ ಟೈಅಪ್ ಆಗಿ ಗುಜರಾತಲ್ಲಿ ಡೋಲೆರಾದಲ್ಲಿ ಒಂದು ಫ್ಯಾಬ್ ಅನ್ನು ಓಪನ್ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ ಅವರು. ಮತ್ತೆ ಅಸ್ಸಾಂ ಗುವಾಹಟಿಯಲ್ಲಿ ಒಂದು ಪ್ಲಾನ್ ಇದೆ ಓಪನ್ ಮಾಡೋದು, ಅದು ರೆಡಿ ಮಾಡ್ತಾ ಇದ್ದಾರೆ. ಹೌದು. ಮತ್ತೆ ಮೇನ್ ಲೀಡರ್ಸ್ ಇನ್ ಸೆಮಿ ಕಂಡಕ್ಟರ್ ಇನ್ ಕರೆಂಟ್ಲಿ ಇನ್ ಇಂಡಿಯಾದಲ್ಲಿ ನೋಡ್ಬೇಕಂದ್ರೆ ಇಂಟೆಲ್ ಅವರು, ಕ್ವಾಲ್ಕಮ್ ಅವರು ಮತ್ತೆ ಟೆಕ್ಸಾಸ್ ಅವರು. ಟೆಕ್ಸಾಸ್ ವರ್ಕ್ ಮಾಡೋದು ಲೇಔಟ್ ಮೇಲೆ ಮತ್ತೆ ಎಂಬೆಡೆಡ್ ಇಂಜಿನಿಯರಿಂಗ್ ಮೇಲೆ. ಕ್ವಾಲ್ಕಮ್ ಆಲ್ ಕಮ್ಯುನಿಕೇಶನ್ ಮತ್ತೆ VLSI ಮೇಲೆ ವರ್ಕ್ ಮಾಡ್ತಾರೆ, ಸೆಮಿ ಕಂಡಕ್ಟರ್ ಮೇಲೆ ವರ್ಕ್ ಮಾಡ್ತಾರೆ. ಅಂದ್ರೆ ಬಿಗ್ ಅಪಾರ್ಚುನಿಟೀಸ್ ಆರ್ ಇನ್ ಕ್ವಾಲ್ಕಮ್. ಇಂಟೆಲ್ ಅಂದ್ರೆ ಮೇನ್ ಇನ್ ಸೆಮಿ ಕಂಡಕ್ಟರ್ ಕಂಪ್ನಿ ಇಂಟೆಲ್ ಇಂಡಿಯಾದಲ್ಲಿ ಹೇಳ್ಬೇಕು. ಇಂಟೆಲ್ ಮತ್ತೆ ಸ್ಯಾಮ್ಸಂಗ್. ಇಂಟೆಲ್ ಅವ್ರದ್ದು ಅವ್ರದೇ ಆದ ಓನ್ ಫ್ಯಾಬ್ ಇದೆ. ಇಂಟೆಲ್ ಅವ್ರದ್ದು ನೀವು ಮೊಬೈಲ್ ಅಲ್ಲಿ ಯೂಸ್ ಮಾಡ್ಬೇಕಾಗಿರೋ ಒಂದೊಂದು ಚಿಪ್ಸ್ ಇಂಟೆಲ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದು. ಮೀಡಿಯಾಟೆಕ್ ಆಗಲಿ, ಸ್ನ್ಯಾಪ್ಡ್ರಾಗನ್ ಚಿಪ್ಸ್ ಆಗಲಿ ಎಲ್ಲಾನು ಇಂಟೆಲ್ ಅವರೇ ಮಾಡೋದು. ಮತ್ತೆ ಲ್ಯಾಪ್ಟಾಪ್ ಅಲ್ಲಿ ಬರುತ್ತಲ್ಲ, ನೀವು ಇಂಟೆಲ್ ಕೋರ್ i7 i5 ಆ ತರ ಎಲ್ಲ ನೋಡ್ತಿರಲ್ಲ ಲ್ಯಾಪ್ಟಾಪ್ ಅಲ್ಲಿ, ಆ ಮೇನ್ ಪ್ರೊಸೆಸರ್ ಅನ್ನ ಮಾಡೋದೇನೆ ಇಂಟೆಲ್ ಅವರು. ಸೊ ಆಕ್ಚುಲಿ ಒನ್ಸ್ ಅಪಾನ್ ಎ ಟೈಮ್ ಇಂಟೆಲ್ಲು ಒಂಥರ ಡಾಮಿನೇಟ್ ಮಾಡ್ತಿದ್ರು. ಬಿಕಾಸ್ ಇಂಟೆಲ್ ಬಿಟ್ರೆ ಬೇರೆ ಯಾರು ಅಂದರೆ ವೆರಿ ಸ್ಮಾಲ್ ಪ್ಲೇಯರ್ಸ್ ಇದ್ರು. ಬಟ್ ಈಗ ದೆರ್ ಆರ್ ಅದರ್ ಬಿಗ್ ಅಂದರೆ ಅದರ್ ಪ್ಲೇಯರ್ಸ್ ಕಮಿಂಗ್ ಅಪ್ ಇನ್ ದ ಮಾರ್ಕೆಟ್. ಬಟ್ ಡೆಫಿನೆಟ್ಲಿ ಇಂಟೆಲ್ಗೆ ಏನಿದೆ ಇನ್ನ ಹೋಲ್ಡ್ ಇದೆ. ಬಿಕಾಸ್ ಹೇಳ್ದಂಗೆ ಸೊ ಮೆನಿ ಪ್ರೊಸೆಸರ್ಸ್ ಏನಿದೆ ಸ್ಟಿಲ್ ನಾವು ಯೂಸ್ ಮಾಡೋ ಸಿಸ್ಟಮ್ಸಲ್ಲಿ ಇಂಟೆಲ್ ಕೋರ್ ಪ್ರೊಸೆಸರ್ ಅಂತಾನೆ ಯೂಸ್ ಮಾಡ್ತೀವಿ. ಈಗ ಬೇರೆ ಬರ್ತಿದೆ, ಬಟ್ ಸ್ಟಿಲ್ ದಟ್ಸ್ ಎ ಲೀಡಿಂಗ್ ಥಿಂಗ್. ಸೊ ಆ್ಯಂಡ್ ಅಗೇನ್ ಈಗ ಎಂಬೆಡೆಡ್ ಅಲ್ಲಿ, ಸೊ ಎಂಬೆಡೆಡ್ ಮೇಲೂ ಅಣ್ಣ ವರ್ಕ್ ಮಾಡಿದ್ದಾನೆ. ಎಂಬೆಡೆಡ್ ಅಂತ ಬಂದ್ರೆ ಮ್ಯಾನುಫ್ಯಾಕ್ಚರ್ ಆಗಿರೋ ಮೈಕ್ರೋ ಕಂಟ್ರೋಲರ್ ಅನ್ನ ಯೂಸ್ ಮಾಡಿ ನೀವು ಹೇಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ ಅನ್ನ ರೆಡಿ ಮಾಡ್ತೀರಾ ಅಂತ. ಹೆಂಗಂದ್ರೆ ಈಗ ಮೊಬೈಲ್ ಅಲ್ಲಿ ನಾನು ಚಿಪ್ ಮಾಡಿ ಹಾಕ್ಬಿಟ್ರೆ ಅಷ್ಟೇ ಅಲ್ಲ, ಮೊಬೈಲ್ ಅಲ್ಲಿ ಅದರಲ್ಲಿ ಅಪ್ಲಿಕೇಶನ್ ಬಿಲ್ಡ್ ಮಾಡಿ ಅದನ್ನ ಫ್ಲಾಶ್ ಮಾಡಿ ಮೊಬೈಲ್ ಇದೇ ತರ ವರ್ಕ್ ಆಗೋ ತರ ಮಾಡ್ಬೇಕಲ್ಲ. ಯಾವ್ದಾದ್ರು ಇದನ್ನ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ಇಲ್ಲೇ ಹೋಗ್ಬೇಕು, ಈ ತರ ವರ್ಕ್ ಆಗಬೇಕು, ಆ ತರ ಮಾಡ್ಬೇಕಂದ್ರೆ ನಮ್ಗೆ ಎಂಬೆಡೆಡ್ ರಿಕ್ವೈರ್ಮೆಂಟ್ ಇದೆ. ಅಂದ್ರೆ ಹಾರ್ಡ್ವೇರ್ಗೆ ಅಂದ್ರೆ ಕಲಿಸ್ತಿರೋ ತರ, ಹೀಗೆ ಮಾಡು ಹಿಂಗೆ ಮಾಡು ಅಪ್ಲಿಕೇಶನ್ ತರ, ಆ ತರ. ಸೊ ಇಟ್ಸ್ ನಾಟ್ ಜಸ್ಟ್ ಹಾರ್ಡ್ವೇರ್, ಸಾಫ್ಟ್ವೇರು ಲಿಂಕ್ ಆಗಿರುತ್ತೆ, ಅದಕ್ಕೆ ಎಂಬೆಡೆಡ್, ಬಿಕಾಸ್ ಇಟ್ಸ್ ಬೋತ್. ಸೊ ಅದೇ ರೀತಿ ನೋಡಿದ್ರೆ ಈಗ IT ನೆಟ್ವರ್ಕಿಂಗು, ಸೊ ನೆಟ್ವರ್ಕಿಂಗಲ್ಲೂ ತುಂಬ ಅಂದರೆ ಚೇಂಜಸ್ ಆಗುತ್ತೆ. ಬಿಕಾಸ್ ನೆಟ್ವರ್ಕಿಂಗಲ್ಲಿ ಲಾಟ್ ಆಫ್ ಪ್ರೋಗ್ರೆಸ್ ಇಸ್ ಹ್ಯಾಪ್ನಿಂಗ್. ಆ್ಯಂಡ್ ಎಸ್ಪೆಷಲಿ ಈಗ ರಿಸರ್ಚ್, ನನಗೇನು ಬೇಡ ಸರ್, ನಾನು ರಿಸರ್ಚ್ ಕಡೆ ಹೋಗಬೇಕು ಅಂದರೆ ರಿಸರ್ಚ್ ಕಡೆನೂ ಹೋಗ್ಬೋದು. ಸೊ ಸಾಕಷ್ಟು ದೊಡ್ಡ ಇನ್ಸ್ಟಿಟ್ಯೂಟ್, ಈಗ IITs ಆಯಿತು, ಇನ್ನೊಂದಾಯಿತು. ಸೊ ರಿಸರ್ಚ್ ಓರಿಯೆಂಟೆಡ್ ಇರುತ್ತೆ. ಸೊ ಮುಂದೆ ಫ್ಯೂಚರ್ ರಿಸರ್ಚ್ಗೂ ಸಾಕಷ್ಟು ಆಪರ್ಚುನಿಟೀಸ್ ಇದೆ ಇಂಡಿಯಾಲಿ. ಸೊ ಎನಿಥಿಂಗ್ ಆನ್ ರಿಸರ್ಚ್? ರಿಸರ್ಚ್ ಅಂತ ಬಂದ್ರೆ ಮೇನ್ಲಿ DRDO, ಇಸ್ರೋ ಅವರೆಲ್ಲ ಇಂಟರ್ನ್ಶಿಪ್ ಪ್ರೊವೈಡ್ ಮಾಡ್ತಾರೆ. 3 months 4 months ಸಮ್ಮರ್ ವಿಂಟರ್ ಇಂಟರ್ನ್ಶಿಪ್ಸ್ ಅಂತ. ಅಲ್ಲಿ ರಿಸರ್ಚ್ ಮಾಡಿದ್ರು ಓಕೆ. ಮತ್ತೆ ಇನ್ನೊಂದಿದೆ, ಅದು ಅಂದ್ರೆ ಇದರಲ್ಲಿ ಸೆಮಿ ಕಂಡಕ್ಟರ್ ಬೇಸ್ಡ್ ತಿರುವನಂತಪುರಂನಲ್ಲಿ ಒಂದಿದೆ ಸಿಡ್ಯಾಕ್ ಅಂತ. ಸೆಮಿ ಕಂಡಕ್ಟರ್ ಮೇಲೆ ವರ್ಕ್ ಮಾಡೋದು, ರಿಸರ್ಚ್ ಮೇಲೆ ವರ್ಕ್ ಮಾಡೋದು, ಇಂಡಿಯಾ ಬೇಸ್ಡ್ ಸೆಮಿ ಕಂಡಕ್ಟರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಅದು. ಅಂಡ್ ಸೊ ಈಗ ಚಿಪ್ ಡಿಸೈನ್ ನೋಡಿದ್ರಿ. ಸೊ ದೆರ್ ಆರ್ ಅಂದರೆ ಈಗ ನಾನು ಕೆಲವೊಂದು ಕಂಪ್ನೀಸ್ ಕೊಟ್ಟಿರೋದು ಇದು ಒಂದೇ ಅಂತ ಅಲ್ಲ. ಸೊ ದೆರ್ ಆರ್ ಸೋ ಮೆನಿ ಅದರ್ ಕಂಪ್ನೀಸ್, ಬಟ್ ಜಸ್ಟ್ ಎಕ್ಸಾಂಪಲ್ಗೆ ನಾನು ಕೆಲವೊಂದು ತೊಗೊಂಡಿದ್ದೀನಿ ಅಷ್ಟೇ. ಈಗ ಸೆಮಿ ಕಂಡಕ್ಟರ್ ಮೇಲೆ ನೋಡ್ಬೋದು, ಟೆಲಿಕಮ್ಯುನಿಕೇಶನ್ ಮೇಲೆ ನೋಡ್ಬೋದು. ಸೊ ಈಗ ಸಾಫ್ಟ್ವೇರು ಮತ್ತು ಟೆಕ್ ಕಂಪನೀಸು, ಈಗ ಆ್ಯಪಲ್ ಅಂದಿದ ತಕ್ಷಣ, ಆ್ಯಪಲ್ಲು ಗೂಗಲ್ ಅಂದಿದ ತಕ್ಷಣ ಸರ್ ಅದು ಬರೀ ಸಾಫ್ಟ್ವೇರು ಅಲ್ಲ. ಸೊ ಅದು ಬರೀ ಸಾಫ್ಟ್ವೇರಾ? ಅಲ್ಲ. ಬಿಕಾಸ್
ದೇರ್ ಆರ್ ಆಲ್ಸೋ ಹಾರ್ಡ್ವೇರ್ ಅಪಾರ್ಚುನಿಟೀಸ್ ಇನ್ ಆ್ಯಪಲ್, ಗೂಗಲ್ ಆ್ಯಂಡ್ L&T ಟೆಕ್ನಾಲಜೀಸ್. ಮೈಕ್ರೋಸಾಫ್ಟ್ ಆಲ್ಸೋ ಗಿವ್ಸ್ ಸೆಮಿಕಂಡಕ್ಟರ್ ಅಪಾರ್ಚುನಿಟೀಸ್. ಅಂದರೆ ಅವರು ಸ್ಟಾರ್ಟಿಂಗ್ ಫ್ರೆಷರ್ಸಿಗೆ ಕೊಡಲಿಲ್ಲ ಅಂದ್ರೂ ನೀವು ಇಲ್ಲಿ ಸಣ್ಣ ಕಂಪ್ನಿಯಲ್ಲಿ ಎಕ್ಸ್ಪೀರಿಯನ್ಸ್ ಆದಮೇಲೆ, ಆಮೇಲೆ ನಿಮ್ದು 5 to 6 years 7 years ಎಕ್ಸ್ಪೀರಿಯನ್ಸ್ ಆದಮೇಲೆ ಬಿಗ್ ಅಪಾರ್ಚುನಿಟೀಸ್ ಇವು. ಆ್ಯಪಲ್, ಗೂಗಲ್, ಮೈಕ್ರೋಸಾಫ್ಟ್, ದೇ ಆರ್ ಆಲ್ಸೋ ಇನ್ ಸೆಮಿಕಂಡಕ್ಟರ್ ಇಂಡಸ್ಟ್ರಿ. ಸೊ ಈಗ ಅದೇ ಆಗಲೇ ಹೇಳ್ದಂಗೆ ರಿಸರ್ಚ್ ಬೇಸ್ಡ್ ಅಂತ ನೋಡಿದಾಗ ಈ ಗೌರ್ಮೆಂಟಲ್ಲೂ ಸಿಗುತ್ತೆ. ಈಗ ನಿಮ್ಮ BLO, DRDO, ಇಸ್ರೋ ಹೋಗಬೇಕು ಅಂದ್ರೂ ಎಲೆಕ್ಟ್ರಾನಿಕ್ಸ್ಗೆ ದೇರ್ ಆರ್ ಓಪನಿಂಗ್ಸ್. ಆ್ಯಂಡ್ ಅಗೇನ್ ಹೇಳಿದ್ನಲ್ಲ, ಗೂಗಲ್ ಏನಿದೆ ಲಾಂಗ್ ಬ್ಯಾಕಿಂದನು. ಸೊ ಐ ವಾಸ್ ಲೈಕ್ ಕೈಂಡ್ ಆಫ್ ಒಂದು ಸ್ವಲ್ಪ ಕನೆಕ್ಟೆಡ್ ಥರ, ಬಿಕಾಸ್ ನಾನು ಹಿಂದೆ ಗೂಗಲ್ ಸ್ಟೂಡೆಂಟ್ ಅಂಬಾಸಿಡರ್ ಆಗಿದ್ದೆ ನಾನು ಕಾಲೇಜಲ್ಲಿದ್ದಾಗ. ಸೊ ಅವಾಗಿಂದನೂ ಅಂದರೆ ಗೂಗಲಲ್ಲಿ ಏನೇನು ಆಗ್ತದೆ ಅಂದರೆ ಹಂಗಂತಲ್ಲ, ಬಟ್ ಸ್ಟಿಲ್ ಯಾಕಂದರೆ ನಮಗೆ ಪ್ರಾಡಕ್ಟ್ಸು ಅವರು ಕಳಿಸ್ತಿದ್ರು, ಅಂದರೆ ಸ್ಟೂಡೆಂಟ್ಸ್ ಜೊತೆ ಏನಾದರೂ ವರ್ಕ್ಶಾಪ್ಸ್ ಕಂಡಕ್ಟ್ ಮಾಡಿ, ಇನ್ನೊಂದು ಮಾಡಿ ಅಂತ. ಸೊ ಆಗಿಂದನೂ ದೇ ಆರ್ ವರ್ಕಿಂಗ್ ಆನ್ ಕೈಂಡ್ ಆಫ್ ಸಮ್ ಎಲೆಕ್ಟ್ರಾನಿಕ್ಸ್ ಆ್ಯಸ್ ವೆಲ್. ಸೊ ಇಟ್ಸ್ ನಾಟ್ ಕಂಪ್ಲೀಟ್ಲಿ ಇಂಟು ಸಾಫ್ಟ್ವೇರ್. ಸೊ ಹಾರ್ಡ್ವೇರಲ್ಲೂ ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಿದೆ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ಕಮಿಂಗ್ ಅಪ್ ಇಂಡಿಯಾಲಿ ಅದು ಗೂಗಲ್ ಹೊಸ ಆಫೀಸ್ ತೆಗಿತಿದಲ್ಲ, ಸೊ ಅಲ್ಲೂ ಅನಂತ ಸೊ ಅಲ್ಲೂ ಬೇಕೇ ಬೇಕು, ಬಿಕಾಸ್ ನೆಟ್ವರ್ಕಿಂಗ್. ಸೊ ಇಟ್ಸ್ ಕೈಂಡ್ ಆಫ್ ಡೇಟಾ ಸೆಂಟರ್ ಅವ್ರು ಏನು ಮಾಡ್ತಿದ್ದಾರೆ. ಸೊ ಬೇಕೇ ಬೇಕು, ನೆಟ್ವರ್ಕ್ ಇಂಜಿನಿಯರ್ಸ್ ಬೇಕು. ಯಾರು? ಸೊ ECಯಲ್ಲೂ ಇರ್ತಾರೆ ನೆಟ್ವರ್ಕ್ ಇಂಜಿನಿಯರ್ಸ್. ಸೊ ನೆಕ್ಸ್ಟು ಈಗ ಯಾವ್ದಾದ್ರು ಹೈಯೆಸ್ಟ್ ಪೇಮೆಂಟ್ ಅಂತ ಬಂದಾಗ ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಬೇಕು. ಸೊ ನಿಮಗೆ ಸ್ಟಾರ್ಟಿಂಗ್ಗೆ ಈಗ ಹೆಂಗೆ ಸಾಫ್ಟ್ವೇರ್ ಥರ ಹೈ ಪ್ಯಾಕೇಜ್ ಸಿಗಲ್ಲ ಅಂತಲ್ಲ, ವೆರಿ ಫ್ಯೂ. ಬಟ್ ನೀವು ಎಕ್ಸ್ಪೀರಿಯನ್ಸ್ ತೊಗೊಂಡು ಹೋದ್ರಿ ಅಂದರೆ ಸೊ ಡೆಫಿನೆಟ್ಲಿ ನಿಮಗೆ ಮೇ ಬಿ ಇನ್ ಫ್ಯೂ ಇಯರ್ಸ್ ಯು ವಿಲ್ ಬಿ ಗೆಟಿಂಗ್ ಹೈ ಪ್ಯಾಕೇಜ್. ಆ್ಯಂಡ್ ಅದನ್ನು ಬೇರೆಯವ್ರು ರಿಪ್ಲೇಸ್ ಮಾಡ್ತಾರೆ ಅನ್ನೋದು ತುಂಬ ಕಷ್ಟ. ಬಟ್ ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು, ನಿಮ್ಮ ಎಫರ್ಟ್ಸ್ ಅಂತೂ ಬೇಕೇ ಬೇಕು. ಇಟ್ಸ್ ನಾಟ್ ಲೈಕ್ 2 years ಈಗ ಆಯ್ತಪ್ಪ PUC, ನೆಕ್ಸ್ಟ್ ಇಂಜಿನಿಯರಿಂಗ್ ಆರಾಮ್ ಮಾಡ್ಕೊಂಡು ಹೋಗ್ತೀನಿ, ಅದಾದ್ಮೇಲೆ ಕಂಪ್ನಿಯಲ್ಲಿ ಆರಾಮ್ ಇರ್ತೀನಿ ಅಂದರೆ ಇಟ್ಸ್ ನಾಟ್ ದಟ್ ಈಸಿ. ಹೌದಾ ಇಲ್ಲ? ಸೊ ಇದು ಏನೇನು ಕೆಲವೊಂದು ಸಬ್ಜೆಕ್ಟ್ಸು. ಆ್ಯಂಡ್ ಇದು ಬರೀ ನಾನು EC ಹಾಕಿರೋದು. ಸೊ ಇನ್ನೂ ಇದೆಲ್ಲ ET, ನೆಕ್ಸ್ಟು IT, BLSI ಇದೆ. ಸೊ ಇದೆಲ್ಲ ಬೇಕು ಅಂದರೆ ಕಮೆಂಟ್ ಮಾಡಿರಿ, ನಿಮಗೆ ಯಾವ್ದು ಬೇಕು. ಇಫ್ ಯು ಆರ್ ಸ್ಪೆಸಿಫಿಕಲಿ ಲುಕಿಂಗ್ ಅಟ್ ಫ್ಯೂ ಟಾಪಿಕ್ಸ್ ಲೈಕ್ ಇವನ್ ಮೆಡಿಕಲ್, ಎಲೆಕ್ಟ್ರಾನಿಕ್ಸು, ಸೊ ಇದೇನಾದರೂ ಫ್ಯೂ ಟಾಪಿಕ್ಸ್ ನಾನು ಸ್ಪೆಸಿಫಿಕ್ ಆಗಿ ನೋಡ್ತಿದ್ದೀನಿ ಅಂದರೆ ಕಮೆಂಟ್ ಮಾಡಿ. ಐ ವಿಲ್ ಬಿ ಮೇಕಿಂಗ್ ಎ ಸಪ್ರೇಟ್ ವಿಡಿಯೋ. ಬಿಕಾಸ್ ಇಲ್ಲಿ ನೀವು ಸಬ್ಜೆಕ್ಟ್ಸ್ ಏನು ಓದ್ತೀರಾ ಇದೆಲ್ಲದಕ್ಕೂ EC ರಿಲೇಟೆಡೇ ಇರಲ್ಲ. ಸೊ ಕೆಲವೊಂದು ಈಗ ಬೇರೆ ತಗೊಂಡಾಗ ಸ್ವಲ್ಪ ಚೇಂಜಸ್ ಆಗತ್ತೆ. ಇದನ್ನ ನಾನು ಅಣ್ಣಯಿಂದನೇ ಕೇಳೋಣ ಹೆಂಗೆ ಏನು ಅಂತ. ಕೆಲವೊಂದು ಸಬ್ಜೆಕ್ಟ್ಸು ಸ್ಟಾರ್ಟಿಂಗ್ ಅಂತ ಬಂದಾಗ ಎಲೆಕ್ಟ್ರಾನಿಕ್ಸ್ಗಿಂತ ಮುಂಚೆನೇ ಇನ್ನೊಂದು ಬರುತ್ತೆ, ಸರ್ಕ್ಯೂಟ್ ಅನಲೈಸಿಸ್ ಅಂತ, ನೆಟ್ವರ್ಕ್ ಅನಲೈಸಿಸ್. ನೀವು ಓದಿರ್ಬೋದು ಸೆಕೆಂಡ್ PUC ಅಥವಾ ಇದರಲ್ಲಿ ಸೆಕೆಂಡ್ PUC ಅಲ್ಲಿ ರೆಸಿಸ್ಟರ್ಸ್, ಪ್ಯಾರಲಲ್ ರೆಸಿಸ್ಟರ್ಸ್, ಸಿರೀಸ್ ರೆಸಿಸ್ಟರ್ಸು, ಅದ್ರ ಕಂಟಿನ್ಯೂಯೇಷನ್ ಪಾರ್ಟೇ ಸರ್ಕ್ಯೂಟ್ ಅನಲೈಸಿಸ್ ಅಂತ ಬರುತ್ತೆ. ಇಲ್ಲಿದೆ. ಇದಾದ್ಮೇಲೆ ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಅಂತ ಬರುತ್ತೆ. ಅದರಲ್ಲಿ ಒಪ್ಯಾಂಪ್ಸು, ಒಪ್ಯಾಂಪ್ ಸರ್ಕ್ಯೂಟ್ಸು ಆ ಥರ ಅಂತ ಮುಂದೆ ಇದರಲ್ಲಿ ಸಿಗ್ನಲ್ಸಲ್ಲಿ ಯೂಸ್ ಆಗುತ್ತಲ್ಲ. ಈಗ ನೀವು ಏನಾದರೂ ಒಂದು ಕಳಿಸ್ತೀರಾ, ಈಗ ಇದೆ ಪರ್ಟಿಕ್ಯುಲರ್ ಇದೆ, ನಾವು ಏನು ಯೂಸ್ ಮಾತಾಡ್ತಾ ಇದ್ದೀನಲ್ಲ, ಇದರಿಂದ ರಿಸೀವ್ ಆಗಿ ಸೆಂಡ್ ಆಗಿ ಅಲ್ಲಿ ಮತ್ತೆ ರೆಕಾರ್ಡ್ ಆಗೋದು, ಅದು ಯಾವ ಥರ ಅಂತ ವರ್ಕ್ ಆಗೋದು ಒಪ್ಯಾಮ್ ಮೇಲೆ. ಒಪ್ಯಾಮು ರಿಸೀವ್ ಮಾಡುತ್ತೆ, ಅದನ್ನು ಸಿಗ್ನಲ್ನ ಮಲ್ಟಿಪ್ಲೈ ಮಾಡುತ್ತೆ, ಅಂದರೆ ಮ್ಯಾಕ್ಸಿಮೈಸ್ ಮಾಡುತ್ತೆ. ಅದು ರಿಸೀವರ್ ಹತ್ರ ರಿಸೀವ್ ಆಗಿ ಅದು ಸ್ಟೋರ್ ಆಗುತ್ತೆ. ಈ ಥರ ಎಲ್ಲ ವರ್ಕ್ ಮಾಡೋಕ್ಕೆ ಒಪ್ಯಾಮ್ಸ್ ಎಲ್ಲ ಯೂಸ್ ಆಗುತ್ತೆ. ಅಂದರೆ RFIDs, ಒಪ್ಯಾಮ್ಸು ಎಲ್ಲ ಬರೋದು ಅನಲಾಗ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ಸಲ್ಲಿ. ಆಮೇಲೆ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸ್, ಮೇನ್ ಕೋರ್ ಪಾರ್ಟ್ ಅನಲಾಗ್ ಒಳಗೆ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ಸೇ ಇರೋದು. ಅಂದರೆ ಸಮ್ ಥೇರಮ್ಸ್ ಬರುತ್ತೆ, ಸಿಗ್ನಲ್ಸ್ ಬೇಸ್ಡು ಅದೆಲ್ಲ ಬರುತ್ತೆ. ಸಿಸ್ಟಮ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಸಿಗ್ನಲ್ಸ್ ಯೂಸ್ ಮಾಡಿ ಅದೆಲ್ಲ ಇರುತ್ತೆ. ಡಿಜಿಟಲ್ ಸರ್ಕ್ಯೂಟ್ಸ್ ಅಂದರೆ ಇದು ಗೇಟ್ಸ್ ಬರುತ್ತೆ, ಆ್ಯಂಡ್ ಗೇಟ್ಸು, ನ್ಯಾಂಡ್ ಗೇಟು, ಡಿಫ್ರೆಂಟ್ ಗೇಟ್ಸ್ ಎಲ್ಲ ಬರುತ್ತೆ. ಅಂದರೆ ಚಿಪ್ಸಲ್ಲಿ ಏನು ಯೂಸ್ ಆಗುತ್ತಲ್ಲ, ಮಲ್ಟಿಪ್ಲೈ ಆಗೋಕ್ಕೆ, ಆ್ಯಡ್ ಆಗೋಕ್ಕೆ, ಇಲ್ಲ ನನಗೆ ಔಟ್ಪುಟ್ ಯಾವ ಥರ ಬರುತ್ತೆ ಚಿಪ್ಪಲ್ಲಿ ಎಕ್ಸ್ಪೆಕ್ಟೆಡ್ ಬರೋಕ್ಕೆ, ಒಂದು ಫಂಕ್ಷನ್ ಇಲ್ಲ ಒಂದು ಫಾರ್ಮುಲಾನ ಕ್ರಿಯೇಟ್ ಮಾಡೋಕ್ಕೆ ನನ್ನ ಚಿಪ್ಪಲ್ಲಿ ಅಲ್ಲಿ ಯೂಸ್ ಆಗೋ ಎಲ್ಲ ಗೇಟ್ಸು ಅದೆಲ್ಲ ಡಿಜಿಟಲ್ ಸರ್ಕ್ಯೂಟ್ಸಲ್ಲೇ ಕಲಿಸ್ತಾರೆ. ಅವ್ರ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು PUC ಓದಿರ್ತಾರಲ್ಲ, ನ್ಯಾಂಡ್ ಇದು ಸೆಮಿ ಕಂಡಕ್ಟರ್, ಅದ್ರ ಕಂಟಿನ್ಯೂಷನ್ ಇನ್ನು ಅಡ್ವಾನ್ಸ್ಡ್ ಡಿಜಿಟಲ್ ಸರ್ಕ್ಯೂಟ್ಸ್ ಅಲ್ಲಿ ಬರುತ್ತೆ.
ಇದು ಮ್ಯಾಥ್ಸ್ ಕಾನ್ಸೆಪ್ಟ್ಸ್ ಎಲ್ಲ ಇಂಟಿಗ್ರಲ್ ಟ್ರಾನ್ಸ್ಫಾರ್ಮ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಅಂತ. ಇಂಟಿಗ್ರಲ್ ಟ್ರಾನ್ಸ್ಫಾರ್ಮ್ಸ್ ಅಂದರೆ ಇದ್ರ ಮೇಲೆ ಅದು ಇಂಟಿಗ್ರೇಷನ್ ಮತ್ತು ಇದ್ರ ಮೇಲೆ ಡಿಫ್ರೆನ್ಷಿಯಲ್ ಫಂಕ್ಷನ್ಸ್ ಅಂತ ಬರುತ್ತೆ, ಅವೆಲ್ಲ ಅದ್ರ ಮೇಲೆ ವರ್ಕ್ ಮಾಡೋದು. ಅಂದರೆ ಅಡ್ವಾನ್ಸ್ ಪಾರ್ಟ್ ಆಫ್ ಮ್ಯಾಥ್ಸ್ ಸೆಕೆಂಡ್ ಪಿ ಯು ಸಿಯಲ್ಲಿ ಓದಿರೋದು. ಸೊ ಈಗ ಮೇನ್ ಆರ್ಮ್ ಅಂದರೆ ಆರ್ಮ್ ಪ್ರೊಸೆಸರ್, ಅಂದರೆ ಆರ್ಮು ಒಂದು ಕಂಪ್ನಿ ಮೇನ್ಲಿ ಅವ್ರ ಪ್ರೊಸೆಸರ್ ಮೇಲೆ ಎಂಬೆಡೆಡ್ ಸಾಫ್ಟ್ವೇರ್ ಬಿಲ್ಡ್ ಮಾಡೋದ್ಮೇಲೆ ವರ್ಕ್ ಮಾಡ್ತೀವಿ ನಾವು. ಅಂದರೆ ಅವ್ರದ್ದೇ ಆದ ಟೂಲ್ಸ್ ಇದೆ ವರ್ಕ್ ಮಾಡೋಕ್ಕೆ, ಮತ್ತು ಸಾಫ್ಟ್ವೇರ್ನ ಅಪ್ಲಿಕೇಶನ್ನ ಫ್ಲ್ಯಾಶ್ ಮಾಡೋದು, ಮೈಕ್ರೋ ಕಂಟ್ರೋಲರ್ ಮೇಲೆ ಡಿಫ್ರೆಂಟ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡೋದು. ಅಂದರೆ ನೀವು ಫಸ್ಟ್ ಇಯರ್ ಸ್ಟಾರ್ಟಿಂಗಲ್ಲಿ ಒಂದಿಷ್ಟು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀರಾ, ಯಾವುದಂದರೆ ಎಂಬೆಡೆಡ್ ಮೇಲೆ. ಯಾವ ಥರ ಅಂದರೆ ಒಂದು ಅಪ್ಲಿಕೇಶನ್ ರೆಡಿ ಮಾಡಬೇಕು ಏನಾದರೂ, ಯಾವುದಂದರೆ ನಾನು ಹಿಂಗೆ ಗೆಸ್ಚರ್ ಮಾಡಿದ್ರೆ ನನ್ನ ಡೋರ್ ಓಪನ್ ಆಗಬೇಕು, ಆ ಥರ ಅಪ್ಲಿಕೇಶನ್ಸ್ ಬಿಲ್ಡ್ ಮಾಡೋಕ್ಕೆ ನಮಗೊಂದು ಚಿಪ್ ಬೇಕು. ಆ ಚಿಪ್ಗೆ ಒಂದು ಟೂಲ್ ಬೇಕು, ಅದೇ ಆ ಚಿಪ್ಪೇ ಆರ್ಮ್ ಪ್ರೊಸೆಸರ್ ಅಂತ. ಆ ಟೂಲೇ ಆರ್ಮ್ ಟೂಲ್ ಅಂತ. ಆರ್ಮ್ಗೆ ಒಂದು ಟೂಲ್ ಕೊಡ್ತಾರೆ, ಕೀಲ್ ಅಂತ ಏನೋ ಟೂಲ್ ಇದೆ ಅದು, ಕೀಲ್ ಸಾಫ್ಟ್ವೇರ್ ಅಂತ ಟೂಲ್ ಕೊಡ್ತಾರೆ, ಅದರಲ್ಲಿ ಫ್ಲ್ಯಾಶ್ ಮಾಡಿ ಆ ಥರ ಮಾಡೋದು. ಅದೇ ರೀತಿ ಇನ್ನೂ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇದೆ, ನೀವು ತಲೆ ಕೆಡಿಸ್ಕೋಬೇಡಿ. ಬಟ್ ಜಸ್ಟ್ ನಿಮ್ಗೆ ಒಂದು ಐಡಿಯಾ ಕೊಡೋದಕ್ಕೆ, ಬಿಕಾಸ್ ಹಂಗೆ ಸುಮ್ಮನೆ ಎಲೆಕ್ಟ್ರಾನಿಕ್ಸ್ ಅಂತ ಬರೋದಕ್ಕಿಂತ ಒಂದು ಸ್ವಲ್ಪ ಐಡಿಯಾ ಬೇಕಲ್ಲ. ಸ್ವಲ್ಪ ಐಡಿಯಾ ಇತ್ತು ಅಂದರೆ ಇದು ನನಗೆ ಇಂಟ್ರೆಸ್ಟಾ, ಇದು ನಾನು ತೊಗೊಂಡ್ರೆ ನಾನು ಮಾಡಬಹುದಾ ಅಂತ ತಿಳಿರಿ ಫಸ್ಟು, ಆಮೇಲೆ ಯೋಚನೆ ಮಾಡಿ. ಬಿಕಾಸ್ ಸುಮ್ಮನೆ ಜಂಪ್ ಆದರೆ ಇಟ್ಸ್ ನಾಟ್ ಗೋಯಿಂಗ್ ಟು ಬಿ ದಟ್ ಈಸಿ. ಸೊ ಅದಕ್ಕೆ ನೀವು ಸೀರಿಯಸ್ ಆಗಿ ತೊಗೊಂಡ್ರಿ ಮಾಡಿದ್ರಿ ಅಂದರೆ ದೇರ್ ಇಸ್ ಡೆಫಿನೆಟ್ಲಿ ಲಾಟ್ ಆಫ್ ಸ್ಕೋಪ್. ಸೊ ಎಲ್ಲದರಿಂದನೂ ಎಲೆಕ್ಟ್ರಾನಿಕ್ಸ್ ಈಗಂತೂ ಇದ್ದೇ ಇದೆ. ಈಗ ಸ್ಮಾರ್ಟ್ಫೋನ್ ಆಯಿತು, ಅಥವಾ EV ಆಯಿತು, ಸ್ಯಾಟಲೈಟ್ ಆಯಿತು, ರೋಬೋಟ್ ಆಯಿತು, AI ಚಿಪ್ಪು, ಮೆಡಿಕಲ್ ಡಿವೈಸಸ್ಸು, ಎಲೆಕ್ಟ್ರಾನಿಕ್ಸ್ ಬೇಕೇ ಬೇಕು. ಎಲೆಕ್ಟ್ರಾನಿಕ್ಸ್ ಎಲ್ಲಿಲ್ಲ ಹೇಳಿ, ಎಲ್ಲ ಕಡೆ ಎಲೆಕ್ಟ್ರಾನಿಕ್ಸ್ ಇದ್ದೇ ಇರುತ್ತೆ. ಸೊ ಹೆಂಗೆ CS ಬೇಕು ಹಂಗೆ ಎಲೆಕ್ಟ್ರಾನಿಕ್ಸು ಬೇಕು. ಬಟ್ ಈ ಕಷ್ಟ ಅಂತ ಅಷ್ಟೇ ಕೆಲವೊಬ್ರು ತೊಗೊಳೋದು ಅವಾಯ್ಡ್ ಮಾಡ್ತಾರೆ. ಬಟ್ ಈಗ ಆ್ಯಂಡ್ ಅಗೇನ್ ಎಲೆಕ್ಟ್ರಾನಿಕ್ಸ್ ತೊಗೊತಿದ್ದೀರಾ ಅಂದರೆ ನಿಮ್ಮ ಅನಾಲಿಟಿಕ್ಸ್, ಕ್ರಿಟಿಕಲ್ ಥಿಂಕಿಂಗ್ ಇರಬೇಕು, ಟೆಕ್ನಿಕಲ್ ಪ್ರೊಫೆಷನ್ಸ್ ಇರಬೇಕು. ಅಗೇನ್ ಈಗ ಅಣ್ಣ ಹೇಳೋದಲ್ಲ, ಟೂಲ್ಸ್ ಯೂಸ್ ಮಾಡೋದು. ಬಿಕಾಸ್ ಕೆಡೆನ್ಸ್ ಅಂತ ಏನಿದೆ ಸಾಫ್ಟ್ವೇರು, ಅದು ಸಣ್ಣದು ಅನ್ಕೋಬೇಡಿ. ಯಾವುದೋ ಒಂದು ಎಡಿಟಿಂಗ್ ಟೂಲ್ಸ್ ಕಲಿತೆ ಇನ್ನೊಂದು ಮಾಡಿದೆ ಅನ್ನೋಷ್ಟು ಈಸಿ ಇರಲ್ಲ. ಸೊ ತುಂಬಾ ಇಟ್ಸ್ ವೆರಿ ವಾಸ್ಟ್ ಟೂಲ್ಸ್. ಸೊ ಕೆಡೆನ್ಸ್ ಆಯಿತು, ಅದೇ ಥರ ಮ್ಯಾಟ್ಲ್ಯಾಬ್ ಆಯಿತು. ನೆಕ್ಸ್ಟು ಮ್ಯಾಟ್ಲ್ಯಾಬಲ್ಲಿ ಸಿಮುಲಿಂಕ್ ಅಂತ ಒಂದು ಬರುತ್ತೆ, ಏನೇನೋ. ಸೊ ಅಗೇನ್ ಇಟ್ಸ್ ವೆರಿ ವಾಸ್ಟ್. ಆ್ಯಂಡ್ ನೀವು ಕಲಿತ್ರಿ ಅಂದರೆ ಅದೇ ಹೇಳ್ತಿರೋದು, ಯು ಹ್ಯಾವ್ ಲಾಟ್ ಆಫ್ ಆಪರ್ಚುನಿಟೀಸ್. ನೆಕ್ಸ್ಟ್ ಈ ಕಮ್ಯುನಿಕೇಷನ್ ಸಿಸ್ಟಮ್ಸಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಹಂಗಿದ್ರೂ ಯು ಕ್ಯಾನ್ ಗೆಟ್ ಇನ್ ಟು ಕಮ್ಯುನಿಕೇಷನ್. ಸೊ ಬರೀ ಎಲೆಕ್ಟ್ರಾನಿಕ್ಸ್ ಒಂದೇ ಅಲ್ಲ, ಸೊ ಕಮ್ಯುನಿಕೇಷನಲ್ಲೂ ಯು ಹ್ಯಾವ್ ಥಿಂಕ್. ಬಟ್ ಇದಿಷ್ಟು ನನಗೆ ಇಂಟ್ರೆಸ್ಟ್ ಇದೆ ಅಂದರೆ ಮುಂದೆ ಹೋಗ್ಬೋದು. ಸೊ ಮತ್ತೇನು ಬೇಕು ಹೇಳಿ. ಸೊ ವಿಲ್ ಆಲ್ವೇಸ್ ಬಿ ಹಿಯರ್. ಸೊ ಆ್ಯಂಡ್ ಅಗೇನ್ ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಕಾಲೇಜಲ್ಲಿ ಲ್ಯಾಬ್ಸ್ ಏನಿದೆ ಅಥವಾ ಹೆಂಗಿದೆ ಚೆಕ್ ಮಾಡಿ. ಬಿಕಾಸ್ ದಟ್ ಮ್ಯಾಟರ್ಸ್ ಎ ಲಾಟ್. ಅಂದರೆ ಅವರು ಒಂದು ಹೆಂಗೆ, ಬಿಕಾಸ್ ಇದೆಲ್ಲ ಏನಿದೆ ಕೆಲವೊಂದು ನಾವು ಆನ್ಲೈನ್ ಕಲಿಯೋದಕ್ಕಾಗಲ್ಲ, ಆನ್ಲೈನ್ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈಗ ಅಣ್ಣ ಏನಿದ್ದ, ಸೊ ಅವ್ರಿಗೆ ಹೆಂಗಿತ್ತು, ಲ್ಯಾಬ್ ಹೆಂಗಿತ್ತು ಅದನ್ನು ಕೇಳೋಣ. ನಮಗೆ ಅನಲಾಗ್ ಎಲೆಕ್ಟ್ರಾನಿಕ್ಸ್ ಮೇಲೆ ಒಂದು ಲ್ಯಾಬ್ ಇತ್ತು, ಡಿಜಿಟಲ್ ಸರ್ಕ್ಯೂಟ್ಸ್ ಮೇಲೆ ಲ್ಯಾಬ್ ಇತ್ತು. ಅಲ್ಲ, ಕಾಲೇಜಲ್ಲಿ ಲ್ಯಾಬ್ ಎನ್ವೈರ್ಮೆಂಟ್ ಅಂದರೆ ಲ್ಯಾಬ್ ಸೆಟಪ್ ಮಾತ್ರ ಸಖತ್ತಾಗಿತ್ತು ನಮ್ಮಲ್ಲಿ. ಅಂದರೆ ಎಲ್ಲ ಸ್ಟೂಡೆಂಟ್ಸ್ಗೂ ಅವೈಲೇಬಲ್ ಆಗಿರೋ ಥರ. ಅಂದರೆ ಪ್ರತಿಯೊಂದು ಟೂಲ್ಸ್ ಇರೋ PCs ಇತ್ತು. ಪ್ರತಿಯೊಂದಕ್ಕೂ ಲೈಸೆನ್ಸ್ ಕೊಟ್ಟಿದ್ರು ಟೂಲ್ಗೆ, ಕ್ಯಾಡೆನ್ಸಿಗೆ ಆಗಲಿ, ಇಲ್ಲ ಆರ್ಮ್ ಟೂಲ್ಸಿಗಾಗಲಿ. ಮತ್ತು ಇದು ಅನಲಾಗ್ ಎಲೆಕ್ಟ್ರಾನಿಕ್ಸ್ ಅಂತ ಬಂದಾಗ CROs ಇರುತ್ತೆ, CROs ಮೇಲೆ ವರ್ಕ್ ಮಾಡೋದಿರುತ್ತೆ. ಡಿಜಿಟಲ್ ಸರ್ಕ್ಯೂಟ್ಸ್ ಅಂತ ಬಂದಾಗ ನಮ್ಮದೇ ಓನ್ ಕಿಟ್ಸ್ ಇರ್ತವೆ, ಹೋಮ್ ಬೋರ್ಡ್ಸು ಮತ್ತು ಗೇಟ್ಸ್ ಇರ್ತವೆ, ಅದ್ರ ಮೇಲೆ ವರ್ಕ್ ಮಾಡೋದಿರುತ್ತೆ. ಬಟ್ ಮೇನ್ ಮೊದಲು ಲ್ಯಾಬ್ಸ್ ಸರಿ ಇದೆಯಾ ಇಲ್ವ ಅಂತ ನೋಡ್ಕೊಂಡು ಅಡ್ಮಿಷನ್ ಮಾಡಿ. ಯಾಕೆಂದರೆ ನೀವು ಮುಂದೆ ವರ್ಕ್ ಮಾಡೋದು ಅದ್ರ ಮೇಲೆ ಇರುತ್ತೆ. ನೀವು ಕ್ಲಾಸಲ್ಲಿ ಕಲ್ತಿರೋದೆಲ್ಲ ಲಿಮಿಟೆಡ್, ನೀವೇನು ಪ್ರಾಕ್ಟಿಕಲ್ ಆಗಿ ಮಾಡ್ತಿರಲ್ಲ ಅದೇ ನಿಮ್ಗೆ ಪರ್ಮನೆಂಟ್ ಆಗಿ ಉಳಿಯೋದು. ಎಕ್ಸಾಕ್ಟ್ಲಿ. ಬಿಕಾಸ್ ರೀಸೆಂಟಾಗಿನೇ ಒಂದು ಕಡೆ ಹೋಗಿದ್ದೆ, ಅಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಅಂತ ಮಾಡ್ತಿದ್ದಾರೆ, ವಿಚ್ ಇಸ್ ಗುಡ್. ಬಿಕಾಸ್ ಯಾಕೆ ಬರ್ತಿದ್ದಾರೆ ಅಂದರೆ, ನಾನು 4 ವರ್ಷ ಇಂಜಿನಿಯರಿಂಗಲ್ಲಿ ಮಾಡಿರಲ್ಲ, ಸೊ ಈಗ ತೊಗೊಳ್ಳೋಣ ಅಂತ ಬರ್ತಾರೆ. ಆ್ಯಂಡ್ ಅಗೇನ್ ದೇ ಆರ್ ಪೇಯಿಂಗ್ ನಾಟ್ ಸ್ಮಾಲ್ ಅಮೌಂಟ್, ಇಟ್ಸ್ ವೆರಿ ಬಿಗ್ ಅಮೌಂಟ್ ವಾಟ್ ದೇ ಆರ್ ಪೇಯಿಂಗ್. ಸೊ ಅದಕ್ಕೆ ನೀವು 4 ವರ್ಷ 4 ವರ್ಷ ಅಲ್ಲ 3 ವರ್ಷ ಇಂಜಿನಿಯರಿಂಗಲ್ಲೇ ಕಲಿತ್ರಿ, ಅಥವಾ 2 ವರ್ಷ ಇಂಜಿನಿಯರಿಂಗ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಿಕಾಸ್ ಫಸ್ಟ್ ಇಯರ್ ಕಾಮನ್ ಅಂತ ಹೋಗುತ್ತೆ, ಲಾಸ್ಟ್ ಇಯರ್ ಇಂಟರ್ನ್ಶಿಪ್ ಅದು ಇದು ಅಂತ ಹೋದರೆ 2 ವರ್ಷ. ಸೊ 2 ವರ್ಷದಲ್ಲಿ ಕರೆಕ್ಟಾಗಿ ಕಲಿತ್ರಿ. ಸೊ ಮುಂದೆ ಈಸಿ ಆಗುತ್ತೆ. ಇಲ್ಲ ಮುಂದೆ ಮತ್ತೆ ದುಡ್ಡು ಹಾಕು, ಮತ್ತೆ ಇನ್ನೊಂದು ಮಾಡು, ಸೊ ಅದೆಲ್ಲ ಬೇಡ. ಅದಕ್ಕೆ ಇಂಟ್ರೆಸ್ಟ್ ಇದ್ದು ಕಲೀರಿ. ಡೆಫಿನೆಟ್ಲಿ ಇಂಡಿಯಾಲಂತೂ ದೇರ್ ಇಸ್ ಫ್ಯೂಚರ್, ದೇರ್ ಇಸ್ ಬ್ರೈಟ್ ಫ್ಯೂಚರ್. ಸೊ ಇಂಟ್ರೆಸ್ಟ್ ಬೇಕು. ಆ್ಯಂಡ್
ನಿಮಗೆ ಎಫರ್ಟ್ಸ್ ಅಂತೂ ಬೇಕೇ ಬೇಕು. ಓಕೆನಾ? ಸೊ ಐ ವಿಲ್ ಬಿ ಕಮಿಂಗ್ ಅಪ್ ವಿತ್ ಮೋರ್ ವೀಡಿಯೋಸ್ ಆನ್ ಎಲೆಕ್ಟ್ರಾನಿಕ್ಸ್ ಅಥವಾ ಇನ್ನೊಂದು. ಸೊ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಮತ್ತೇನು ಬೇಕು ಕಮೆಂಟ್ ಮಾಡಿ. ಟೇಕ್ ಕೇರ್, ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಬಸವ್.